ಶಂಕರ, ಇದು ಎಷ್ಟು ಬ್ರಹ್ಮನ ವಚನ. ಇನ್ನು ಮುಂದೆ ಎರಡು ಉಂಟು ನೋಡಿ, ಕಥಿತಃ ಶ್ರುತಃ ಅಂತ. ಅರ್ಚಿತಃ, ಸಂಸ್ಮೃತಃ, ಧ್ಯಾತಃ, ಕೀರ್ತಿತಃ ಆಯ್ತು. ಕಥಿತಃ ಶ್ರುತಃ ಅಂತ. ಅದರಲ್ಲಿ ಕಥನ ಮತ್ತು ಕೀರ್ತನ ಒಂದೇ. ನವವಿಧ ಭಕ್ತಿಯಲ್ಲಿ ಅಲ್ಲಿ ಅಲ್ಲಿ ಕೀರ್ತಿತ ಕೀರ್ತನ, ಶ್ರವಣಂ ಕೀರ್ತನಂ ವಿಷ್ಣೋಹ, ಸ್ಮರಣಂ ಸ್ಮರಣದಲ್ಲಿ ಎರಡು ಹೇಳಿದರು, ಸಂಸ್ಮೃತಃ ಧ್ಯಾತ ಅಂತ. ಕೀರ್ತನದಲ್ಲಿ ಎರಡು ಹೇಳಿದರು, ಕೀರ್ತಿತಃ ಕಥಿತಃ ಅಂತ. ಅರ್ಚನೆಯಲ್ಲಿ ಎರಡು ಹೇಳಿದರು, ಅರ್ಚಿತಃ ಶ್ರುತಃ ಅಂತ. ಶ್ರವಣವು ಒಂದು ವಿಧಾರ್ಚನೆಯ ಶ್ರುತಿಯ ಮೂಲಕ ಮಾಡುವ ಅರ್ಚನೆ. ಆದರೆ ಕೀರ್ತಿತಃ ಕಥಿತಃ ಅಂತ ಇಲ್ಲಿ ಎರಡು ಬೇರೆ ಬೇರೆ ಯಾಕೆ ಹೇಳಿದರು ಅಂತಂದ್ರೆ, ಶ್ರೋತವ್ಯ ಅದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಕಥನ ಮತ್ತು ಕೀರ್ತನ ಅಂದ್ರೆ, ಕೀರ್ತನ ಅಂದ್ರೆ ನಾನು ಹೇಳಿದೆ ಮೊನ್ನೆ, ನಾವು ನಮ್ಮಷ್ಟಕ್ಕೆ ಮಾಡತಕ್ಕಂಥ ಭಗವಂತನ ನಾಮಜಪ. ಕಥನ ಅಂತಂದ್ರೆ ಇನ್ನೊಬ್ಬರಿಗೋಸ್ಕರ ಹೇಳತಕ್ಕಂಥ ಭಗವಂತನ, ಇದು ಬಹಳ ಮುಖ್ಯ. ಯಾಕಂದ್ರೆ ಪ್ರವಚನ, ಸ್ವಾಧ್ಯಾಯ, ದೊಡ್ಡ ತಪಸ್ಸದು. ಕಥನ ಶ್ರವಣ ಅಂದ್ರೆ ಒಂದು ಅಧ್ಯಯನ, ಒಂದು ಅಧ್ಯಾಪನ, ಇದು ಎರಡು ಬಹಳ ಮುಖ್ಯವಾದದ್ದನ್ನು ಅದನ್ನು ಆಚಾರ್ಯ ಪ್ರತ್ಯೇಕ ಹೇಳ್ತಾರೆ. ಕಥಿತಃ ಶ್ರುತಃ. ಕಥನ ಅಂದ್ರೆ ಶಾಸ್ತ್ರ ಕಥನ, ಇನ್ನೊಬ್ಬನಿಗೆ ಪಾಠ ಹೇಳುವುದು. ಶ್ರವಣ ಶ್ರುತಃ ಅಂದ್ರೆ ಕೇಳುವುದು. ಅಲ್ಲ, ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ ತದ್ಧಿತಪಃ ತದ್ಧಿತಪಃ ಅಂತ. ಅದು ಶಾಸ್ತ್ರ ಅಧ್ಯಯನ, ಶಾಸ್ತ್ರದ ಶ್ರವಣ, ಶಾಸ್ತ್ರದ ಕಥನ, ಇದು ಬಹಳ ಮುಖ್ಯವಾದದ್ದು. ಅದಕ್ಕೋಸ್ಕರ ಅದನ್ನು ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಮಾತುಗಳನ್ನು ಮುಂದೆ, ಕಥಿತ ಶ್ರುತ ಅನ್ನೋದಕ್ಕೆ ಸಂಬಂಧಪಟ್ಟು ಅನೇಕ ಮಾತುಗಳನ್ನು ಮುಂದೆ ಹೇಳ್ತಾರೆ ಆಚಾರ್ಯ. ಅದರಲ್ಲಿ ಪ್ರಾರಂಭದಲ್ಲಿ ಬರತಕ್ಕಂಥ ಮಾತು ಶಂಕರ, ಶಿವ ಹೇಳಿದ್ದು. ಯಾವ ಗ್ರಂಥದ್ದು ಅಂತ ಗೊತ್ತಾಗಿಲ್ಲ ಇನ್ನು. ಸಾಧು ಸಾಧು ಮಹಾಭಾಗ, ಸಾಧು ದಾನವನಾಶನ, ಯನ್ಮಾಂ ಪೃಚ್ಛಸಿ ಧರ್ಮಜ್ಞ ಕೇಶವಾರಾಧನಂ ಪ್ರತಿ. ಸಾಧು ಸಾಧು ಮಹಾಭಾಗ, ಸಾಧು ದಾನವನಾಶನ, ಇದು ಯಾರು ಅಂತೂ ಗೊತ್ತಿಲ್ಲ. ಎಷ್ಟು ವಿಷಯ ಇದೆ ಹೇಳಿದ್ರೆ, ದಾನವರನ್ನು ಸಂಹಾರ ಮಾಡಿದಂತಹ ಮಹಾತ್ಮನೇ ಭೇಷ್ ಅಂತಾನೆ ಶಂಕರ. ಯಾರ ಕುರಿತೋ ಗೊತ್ತಿಲ್ಲ, ಯಾಕಂದ್ರೆ ಈ ಶ್ಲೋಕ ಎಲ್ಲಿದ್ದು ಗೊತ್ತಾಗಿದೆ. ಯಾರನ್ನ ಶಿವ ಯಾರ ಹತ್ರ ಮಾತ್ರ ಶಿವ ಹೇಳಿದ್ದು ಗೊತ್ತಾಗತ್ತೆ. ಆದ್ರೆ ಶ್ರುತ ಯಾರಿಂದ ಅಂತ ಗೊತ್ತಾಗುದು. ಯಾರಿಂದ ಶ್ರುತ, ಯಾರಿಂದ ಕಥಿತ ಅಂತ ಗೊತ್ತಾಗ್ತದೆ ಈ ಮಾತು. ಯಾರಿಂದ ಶ್ರುತ, ಇದು ಯಾರನ್ನು ಕುರಿತು ಹೇಳಿದ್ದು ಅಂತ ಗೊತ್ತಿಲ್ಲ. ಯಾರನ್ನೋ ಒಬ್ಬನನ್ನ ಪ್ರಶಂಸೆ ಮಾಡ್ತಾನೆ ಶಿವ, ಸಾಧು ದಾನವನಾಶನ ಅಂತ. ದೈತ್ಯರನ್ನು ಸಂಹರಿಸಿದವನೇ ಭೇಷ್. ಯಾವುದೋ ದೇವತೆಗಳನ್ನು ಕುರಿತು ಹೇಳಿರಬೇಕು, ಅಥವಾ ಯಾರಾದರೂ ರಾಜರ್ಷಿಗಳನ್ನು ಕುರಿತು ಹೇಳಿರಬೇಕು. ಸಾಧು ದಾನವ, ಈ ದಶರಥಾದಿಗಳು, ಆಮೇಲೆ ಅರ್ಜುನ ದೇವಲೋಕಕ್ಕೆ ಹೋಗಿ ದೇವತೆಗಳಿಗೋಸ್ಕರ ಅಸುರರನ್ನು ಸಂಹಾರ ಮಾಡಿದ್ದಾನೆ. ಈ ಯಾವುದೋ ಒಬ್ಬ ರಾಜರ್ಷಿಯನ್ನ ಅಥವಾ ಯಾರೋ ಒಬ್ಬ ದೇವತೆಯನ್ನು ಕುರಿತು ಶಂಕರನ ಮಾತಿದೆ. ಸಾಧು 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 ಅಂತ ಸಂಸ್ಥೆಯಲ್ಲಿ ಹೇಳುವುದು. ಯಾವುದು ಕನ್ನಡದಲ್ಲಿ ನಾವು ಶಾಬಾಸ್ ಅಂತೇವಲ್ಲ, ಅದು ಕನ್ನಡ ಶಬ್ದ ಏನೋ ಅಲ್ಲ, ಭೇಷ್ ಅಂತೇವೆ. ಯಾವುದು ಕನ್ನಡ ಶಬ್ದ ಅಲ್ಲ, ಹಿಂದೆ ಹೇಳ್ತಿದ್ರು, ಅದು ಕನ್ನಡ ಶಬ್ದ ಅಲ್ಲ, ಮಜಬಾಪು ಅಂತ. ಬಾಪುರೇ, ಬಳಿರೇ, ಇದೆಲ್ಲ ಕನ್ನಡದಲ್ಲಿ ಸಾಧು ಅನ್ನೋದಕ್ಕೆ ಹೇಳೋದು. ಬಾಪು ಅಂದ್ರೆ ಮಹಾರಾಷ್ಟ್ರ ಶಬ್ದ, ತಂದೆ ಅಂತ. ಬಾಪು ಮಜಬಾಪು ಅಂದ್ರೆ ನನ್ನಪ್ಪ ಅಂತ ಸಂತೋಷವಾಗಿ ಹೇಳೋ ಶಬ್ದ ಅದು, ಮಜಬಾಪು. ಮಜಬಾಪು ಅಂತ ಅನ್ನೋದನ್ನ ಕುಮಾರವ್ಯಾಸ ಬೇಕಾದಷ್ಟು ಬಾರಿ ಉಳಿಸ್ತಾನೆ. ಖುಷಿ ಆದ್ಕೊಳ್ಳಿ ಮಜಬಾಪು ಅಂತಾನೆ. ಮಜಬಾಪು ಅನ್ನೋದೇ ನನ್ನಪ್ಪ ಅಂತ. ಮಜಬಾಪು ಮಹಾರಾಷ್ಟ್ರದ ಶಬ್ದ ಅದು. ಹೀಗೆ ಮರಾಠಿ ಶಬ್ದಗಳು ಕನ್ನಡದನ್ನ ಬಳಿರೆ, ಬಾಪುರೆ, ಬಳಿರೆ ಇಂಥ ಏನು ಸಾಧು ಅನ್ನೋದು ಅದರಿಂದ ಬಂದ. ಅದು ಸಾಧು ಸಾಧು ಭೇಷ್ ಅಂತ ನಾವು ಇವತ್ತಂತೇವೆ. ಅದೇ ಅರ್ಥದಲ್ಲಿ ಸಾಧು ಮಹಾಭಾಗ, ತುಂಬಾ ಒಳ್ಳೇದು, ತುಂಬಾ ಚೆನ್ನಾಗಿದೆ, ನೀನು ಮಾಡಿದ್ದು ಒಳ್ಳೇದಾಯ್ತು ಅಂತ. ಸಾಧು ದಾನವ ನಾಶನ, ಏನು ಒಳ್ಳೇದು ಅಂದ್ರೆ ದಾನವರನ್ನು ಸಂಹಾರ ಮಾಡಿದ್ದು ಒಳ್ಳೇದಲ್ಲ. ಯನ್ಮಾಂ ಪೃಚ್ಛಸಿ ಧರ್ಮಜ್ಞ ಕೇಶವಾರಾಧನಂ ಪ್ರತಿ. ನನಗೆ ಬಹಳ ಖುಷಿ ಆಯ್ತು, ಭೇಷ್ ಅಂದ. ಏನು ಲಪ್ಪ ಭಗವಂತನ ಬಗ್ಗೆ ಹೇಳ್ರಿ ಅಂತ ಕೇಳಿದೆಯಲ್ಲ, ಯಾರು ಕೇಳೋರೇ ಇಲ್ಲ, ನೀನು ಕೇಳಿದೆ, ಅದು ಖುಷಿ ಆಯ್ತು ಅಂತಾರೆ. ಯನ್ಮಾಂ ಪೃಚ್ಛಸಿ ಕೇಶವಾರಾಧನಂ ಪ್ರತಿ, ಭಗವಂತನ ಆರಾಧನೆ ಬಗ್ಗೆ ಹೇಳ್ರಿ ಅಂತ ಕೇಳಿದೆಯಲ್ಲ. ಇದೆ ಶ್ರವಣ ಮತ್ತು ಕಥನಕ್ಕೆ ಇಂಡೈರೆಕ್ಟ್ ಆಗಿ ಪ್ರಮಾಣ. ಇದು ಹೇಳಬೇಕು, ಕೇಳಬೇಕು. ನೀನು ಭಗವಂತನ ಬಗ್ಗೆ ಕೇಳಿದೆಯಲ್ಲಪ್ಪ, ಅದು ಬಹಳ ಖುಷಿಯಾಗೋಯ್ತು ನನಗೆ. ಯಾಕೆಂದ್ರೆ ಹೇಳಬೇಕು ಅಂತ ಆಸೆ ಇದ್ರು ಕೇಳೋರೇ ಇಲ್ಲ. ಶ್ರವಣಾಯಾಪಿ ಬಹುಭಿರಿಯೋ ನಲಭ್ಯ ಶೃಣ್ವಂತೋಪಿ ಬಹವೋ ಎಂ ನವಿದ್ಯೋ ಅಂತ ಕಠೋಪನಿಷತ್ತಲ್ಲಿ ಒಂದು ಮಾತು ಹೇಳ್ತಾರೆ. ಶ್ರವಣ ಹೇಳಬೇಕು ಅಂತ ಆಸೆ ಇದ್ರು ಕೇಳೋರೇ ಸಿಗೋದಿಲ್ಲ. ಶ್ರವಣಾಯ ಕೇಳಬೇಕು ಅಂತ ಆಸೆ ಇದ್ರು ಬಹಳ ಜನರಿಗೆ ಕೇಳಲಿಕ್ಕೆ ಅವಕಾಶ ಸಿಗೋದಿಲ್ಲ. ಇಬ್ಬರಿಗೂ ಹೇಳಬೇಕು ಅಂತ ಆಸೆ ಇರ್ತದೆ, ಕೇಳೋರು ಇರೋದಿಲ್ಲ. ಕೇಳಬೇಕು ಅಂತ ಆಸೆ ಇರ್ತದೆ ಜನರಿಗೆ, ಆದ್ರೆ ಹೇಳೋರೇ ಇರೋದಿಲ್ಲ. ನಮ್ಗೆ ಕೇಳಬೇಕು ಅಂತ ಉಂಟ್ರಿ, ಯಾರು ಹೇಳೋರಿಲ್ಲ ಈ ಕಾಲದಲ್ಲಿ ಅಂತೇವೆ ನಾವು. ಒಳ್ಳೆ ಶಾಸ್ತ್ರ ಕೇಳಬೇಕು ಅಂತ ಉಂಟು, ಚೆನ್ನಾಗಿ ಪಾಠ ಹೇಳೋರೇ ಇಲ್ಲ, ಏನ್ ಮಾಡೋದು ಅಂತ ಕೊರಗುತ್ತೇವೆ. ಶ್ರವಣಾಯಾಪಿ ಬಹುಭಿರಿಯೋ ನಲಭ್ಯ, ಕೇಳಬೇಕು ಅಂತ ಆಸೆ ಇದ್ರೂ ಕೇಳಲಿಕ್ಕೆ ಸಿಗೋದಿಲ್ಲ. ಅಕಸ್ಮಾತ್ ಆಗಿ ಆಸೆ ಇತ್ತು, ಹೇಳೋರು ಸಿಕ್ಕಿದ್ರು, ಒಳ್ಳೆ ಹೇಳೋರು ಸಿಕ್ಕಿದ್ರು. ಶೃಣ್ವಂತೋಪಿ ಬಹವೋಯಂ ನವಿದ್ಯು ಅಂತ. ಹೇಳುವವರು ಸಿಕ್ಕಿದಾಗ ಕೇಳಬೇಕು ಅನ್ನೋ ಆಸೆ ಇರೋದಿಲ್ಲ. ಒಮ್ಮೊಮ್ಮೆ ಅದೂ ಇತ್ತು, ಕೇಳುವ ಆಸೆ ಇತ್ತು, ಹೇಳುವವರು ಸಿಕ್ಕಿದ್ರು, ಹೇಳಿದ್ರು, ಕೇಳಿದ್ದ ಅರ್ಥ ಆಗಲಿಲ್ಲ. ನವಿದ್ಯು ಒಂದು ಹೇಳಿದ್ದು ಏನು ಹೇಳಿದ್ದು ಅಂತ ಗೊತ್ತಾಗುದಿಲ್ಲ. ಒಂದು ಹೇಳುವವರೇ ಸಿಗೋದಿಲ್ಲ, ಹೇಳುವವರು ಸಿಕ್ಕಿದಾಗ ಕೇಳಬೇಕು ಅನ್ನೋ ಬುದ್ಧಿ ಇರೋದಿಲ್ಲ. ಕೇಳಬೇಕು ಅಂತ ಬುದ್ಧಿ ಇದ್ದಾಗಲೂ ಏನು ಹೇಳಿದ್ದು ಗೊತ್ತೇ ಆಗೋದಿಲ್ಲ. ಅಂತ ಕೇಳುವ ಮುಂಚೆ ಎಷ್ಟು ಗೊತ್ತಿತ್ತೋ ಕೇಳಿ ಆದ್ಮೇಲೆ ಅಷ್ಟೇ ಗೊತ್ತಾಗೋದು, ಏನು ಗೊತ್ತಾಗೋದಿಲ್ಲ. ನವಿದ್ಯು ಒಂದು ಫಿಲಾಸಫಿ
ಸ್ಪಿರಿಚುವಲಿಸಮ್ ಅದು ಅಷ್ಟು ಸುಲಭ ಅಲ್ಲ. ಕೇಳಿದಾಗ ಅರ್ಥ ಆದ ಹಾಗೆ ಅನ್ನಿಸುತ್ತೆ, ಅದು ನಿಜವಾಗಿ ಅರ್ಥ ಆಗುವುದಿಲ್ಲ. ಅದು ಯಾಕೆಂದ್ರೆ ಇಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಸೈನ್ಸಸ್. ವಿಜ್ಞಾನ ಅಂತ ನಾವು ಹೇಳುವುದಕ್ಕಿಂತಲೂ ಹೆಚ್ಚು ಕಠಿಣವಾದ ವಿಜ್ಞಾನ, ವೇದಾಂತ ವಿಜ್ಞಾನ ಬಹಳ ಕ್ಲಿಷ್ಟವಾದದ್ದು. ಅದು ಕಾರಣ ಏನಂದ್ರೆ ಒಂದು ಎಬ್ಸ್ಟ್ರಾಕ್ಟ್, ಅದನ್ನ ಕೇಳಿ ತಿಳಿಯೋದೇ ಇಲ್ಲ. ಅದು ಕೇಳಿದ್ದನ್ನು ಅನುಭವಿಸಿಯೇ ತಿಳಿಬೇಕು. ಅಲ್ಲಿ ತನಕವೂ ತಿಳಿಯೋದಿಲ್ಲ. ಲಾಜಿಕ್ ಮಾಡಿದ್ರೂ ತಿಳಿಯೋದಿಲ್ಲ. ತರ್ಕ ಮಾಡಿದ್ರೆ ಹಾಗೂ ತರ್ಕ ಮಾಡ್ಬೋದು, ಹೀಗೂ ತರ್ಕ ಮಾಡ್ಬೋದು. ಅದರಿಂದ ಅದು ಆ ಶಬ್ದದಿಂದ ತರ್ಕಕ್ಕೆ ಇಳಿದು ಉಪಯೋಗ ಇಲ್ಲ. ಅದು ತರ್ಕದಿಂದ ಅನುಭವಕ್ಕೆ ಇಳಿಯೋ ತನಕವೂ, ಅದು ಅನುಭವಾರೂಢ ಆಗುವ ತನಕವೂ ಸರಿಯಾಗಿ ತಿಳಿಯೋದೇ ಇಲ್ಲ. ಏನೋಪ್ಪ ಹೇಳ್ತಾರೆ, ನನಗೆ ಐ ಆಮ್ ನಾಟ್ ಕನ್ವಿನ್ಸ್ಡ್ ಅಂತ. ನಮಗೆ ಅಪರಿಚಿತವಾದ ವಸ್ತು ಅಷ್ಟು ಬೇಗ ಕನ್ವಿನ್ಸ್ ಆಗುವುದೇ ಇಲ್ಲ. ನಮಗೆ ತೀರಾ ಅಪರಿಚಿತವಾದ ಸಬ್ಜೆಕ್ಟ್. ಆದ್ದರಿಂದ ಈ ಎಷ್ಟೋ ವಿಷಯಗಳು ನೋಡಿ, ಜೀವ ಅನ್ನತಕ್ಕಂಥದ್ದು ಅದು ಜ್ಞಾನಾನಂದ ಸ್ವರೂಪ. ಅದಕ್ಕೆ ಕಣ್ಣು ಮೂಗು ಕಿವಿ ಬಾಯಿ ಇದೆ. ಶಬ್ದ ಕೇಳಿ ಹೌದು 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 ಜೀವನಿಗೆ ಕಣ್ಣು ಮೂಗು ಎಲ್ಲ ಇದೆ, ಅದು ಕಾಣುತ್ತೆ. ಏನು ಹಾಗಂದ್ರೆ ಅಂತ ಕೇಳಿದರೆ ಎಷ್ಟು ಜನಕ್ಕೆ ಅದರ ಕಾನ್ಸೆಪ್ಟ್ ಇದೆ. ಕಣ್ಣು ಮೂಗು ಕಿವಿ ಬಾಯಿ ಎಲ್ಲ ಇರಬೇಕಾಗಿದ್ರೆ ಇಟ್ ಮಸ್ಟ್ ಬಿ ಎ ಮಟೀರಿಯಲ್ ಥಿಂಗ್ ಅಲ್ವ. ಇಟ್ಸ್ ಮೇಡ್ ಆಫ್ ಮ್ಯಾಟರ್ಸ್, ಅರ್ಥ್ ವಾಟರ್ ಅಂಡ್ ಫೈರ್. ಏನೂ ಅಲ್ಲ, ಮಣ್ಣಿಲ್ಲ, ನೀರಿಲ್ಲ, ಬೆಂಕಿ ಇಲ್ಲ. ಅಂದ್ರೆ ಫಾರ್ಮ್ ಅಂತ ಇರುವುದು ಈ ಮೂರು ಇದ್ರೆ ಮಾತ್ರ. ಆದ್ರೂ ಅದಕ್ಕೊಂದು ಫಾರ್ಮ್ ಇದೆ. ಯಾವ ಫಾರ್ಮ್ ಅಂದ್ರೆ ಅದು ಮಣ್ಣಲ್ಲದ ಆಕಾರ, ನೀರಲ್ಲದ, ಬೆಂಕಿ ಇಲ್ಲದ ಆಕಾರ. ಅದು ಏನು ಅಂತ ನಮಗೆ ಈಗ ಈ ಸ್ಥಿತಿಯಲ್ಲಿ ನಮಗೆ ಗೊತ್ತಿರುವ ಆಕಾರ ಅಂದ್ರೆ ಮಣ್ಣು ನೀರು ಬೆಂಕಿಯಿಂದ ಆದ್ದು. ಭಗವಂತ ಮಣ್ಣು ನೀರು ಬೆಂಕಿಯಿಂದ ಆದ್ದಲ್ಲ, ಆದ್ರೆ ಅವನಿಗೆ ಆಕಾರ ಇದೆ. ಏನದು? ಅದು ಅಪ್ರಾಕೃತ. ಅಪ್ರಾಕೃತ ಇಸ್ ಮಿಯರ್ ವರ್ಡ್ ಫಾರ್ ಆರ್ಡಿನರಿ ಪರ್ಸನ್. ಅಧ್ಯಾತ್ಮದ ಸಾಧನೆ ಮಾಡದೇ ಇದ್ದವರಿಗೆ ಅಪ್ರಾಕೃತ ರೂಪ ಅಂದ್ರೆ ಏನು ಅಂದ್ರೆ ಒಂದು ಶಬ್ದ ಅಷ್ಟೇ, ಅದು ರೂಪ ಅಲ್ಲ. ಇಟ್ ಇಸ್ ನಾಟ್ ಫಾರ್ಮ್, ಇಟ್ ಇಸ್ ಮಿಯರ್ ವರ್ಡ್. ಇದೆಲ್ಲವೂ ಶಾಬ್ದಿಕ ಅಷ್ಟೇ. ಅದನ್ನು ಅನುಭವಿಸುವುದು ಬಹಳ ಸುಲಭ ಅಲ್ಲ. ಅದನ್ನು ಅನುಭವಿಸಿದಾಗ ಮಾತ್ರ ಅದು ಆನಂದ ಕೊಡು, ನಿಜವಾದ ಆನಂದ. ಒನ್ ಹ್ಯಾಸ್ ಟು ಎಕ್ಸ್ಪೀರಿಯನ್ಸ್ ಇಟ್. ಆ ಅನುಭವ ಶಬ್ದದಿಂದ ಬರುವುದಿಲ್ಲ, ಲಾಜಿಕ್ನಿಂದ ಬರುವುದಿಲ್ಲ. ಲಾಜಿಕ್ನಿಂದ ಏನ್ ಮಾಡ್ಬೋದು ಗೊತ್ತುಂಟಾ? ಅದು ದಯಾನಂದ ಸರಸ್ವತಿಯವರ ವೇದಾಂತ ಆಗತ್ತೆ. ಲಾಜಿಕ್ನಿಂದ ದೇವರು ಮಣ್ಣು ನೀರು ಬೆಂಕಿನ ಮಾಡಿದ್ದು ಅಲ್ಲ, ಅದನ್ನು ಗಾಡ್ ಹ್ಯಾಸ್ ನೋ ಫಾರ್ಮ್. ದೇವರಿಗೆ ಆಕಾರ ಇಲ್ಲ, ಯಾಕೆಂದ್ರೆ ಮಣ್ಣು ನೀರು ಬೆಂಕಿ ಇಲ್ಲ. ಇದು ಲಾಜಿಕ್. ಅಂದ್ರೆ ದೇವರು ನಿರಾಕಾರ ಅಂತ ಲಾಜಿಕ್ ಮಾಡಿ ಕೂತ್ಬಿಡ್ತಾನೆ. ಇಂಥ ಲಾಜಿಕ್ ಮಾಡಿ ದೇವಸ್ಥಾನಕ್ಕೆ ಹೋಗೋದನ್ನು ಬಿಟ್ಟದ್ದನ್ನು ನಾನು ಹೇಳಿದ್ದೆ ಕಥೆ ಹಿಂದೆ. ಉಡುಪಿಯಲ್ಲೇ ಒಬ್ರು, ಅವ್ರು ಕೃಷ್ಣ ದೇವಸ್ಥಾನಕ್ಕೆ ಕೃಷ್ಣದೇವರ ದರ್ಶನಕ್ಕೆ ದಿನ ಹೋಗ್ತಿದ್ರು. ಯಾರೋ ಒಬ್ರು ಬಂದು ದೇವರಿಗಲ್ಲ, ದೇವರಿಗೆ ಆಕಾರ ಉಂಟಾ? ನಿಮಗೆ ಬುದ್ಧಿ ನೆಟ್ಟಿಲ್ಲ, ನೀವು ಸುಮ್ಮನೆ ವ್ಯರ್ಥ ಸುತ್ತು ಬರೋದು ಕೃಷ್ಣನಿಗೆ ಅಂತ ಹೇಳ್ಬಿಟ್ಟು ಅವತ್ತು ಹೋಗಿ ಬಿಟ್ಬಿಟ್ರು. ಲಾಜಿಕಲ್ ಕನ್ಕ್ಲೂಷನ್. ದೇವರಿಗೆ ಆಕಾರ ಇಲ್ಲ. ಯಾಕಂದ್ರೆ ದೇವರು ಸರ್ವಗತ. ಆಕಾರ ಇರಬೇಕಾದ್ರೆ ಮತ್ತೊಂದು ಲಿಮಿಟೆಡ್ ಆಗಿರ್ಬೇಕು. ಯಾರು ಆಮ್ನಿ ಪ್ರೆಸೆಂಟೋ ಅದಕ್ಕೆ ಆಕಾರ ಇರೋದು ಸಾಧ್ಯ ಇಲ್ಲ. ಎಷ್ಟೆಲ್ಲ ಸಮಸ್ಯೆಗಳು ನೋಡಿ ಲಾಜಿಕ್ಕಿನಲ್ಲಿ. ದೇವರು ಮಣ್ಣು ನೀರು ಬೆಂಕಿಯಿಂದ ಆದದ್ದಲ್ಲ, ಆದ್ರಿಂದ ಅವನಿಗೆ ರೂಪ ಇರುವುದು ಸಾಧ್ಯ ಇಲ್ಲ. ದೇವರು ಸರ್ವಗತ, ಸರ್ವಗತಕ್ಕೆ ರೂಪ ಇರುವುದು ಸಾಧ್ಯ ಇಲ್ಲ. ಜಸ್ಟ್ ಲೈಕ್ ಸ್ಕೈ, ಈಥರ್, ಆಕಾಶದಂತೆ ದೇವರು ರೂಪ ಇರುವುದು ಸಾಧ್ಯ ಇಲ್ಲ. ಹೌದು ಅಂದ್ಕೊಂಡಿದ್ದವರಿಗೆ ದೇವಸ್ಥಾನ ಹೋಗಿ ಬಿಟ್ಬಿಟ್ರು ಲಾಜಿಕ್ನಿಂದಾಗಿ. ಇಂಥದೆಲ್ಲ ಸಮಸ್ಯೆ ಆಗುತ್ತೆ. ಆದರೆ ಲಾಜಿಕ್ನಿಂದ ಹೀಗೆ ಮಾಡಿದಾಗ ಅದಕ್ಕೆ ಲಾಜಿಕ್ನಿಂದಲೇ ಉತ್ತರ ಕೊಡಬೇಕು. ಮತ್ತೆ ಅನುಭವ ಹೇಳಿ ಉಪಯೋಗ ಇಲ್ಲ. ಇಲ್ಲಪ್ಪ ದೇವರಿಗೆ ರೂಪ ಇದೆ ಅಂದ್ರೆ ಅವನಿಗೆ ತರ್ಕ ಮಾಡ್ರಿ ಅಂತ, ನಾವು ರೂಪ ಇದೆ ಅಂತ ತರ್ಕದಿಂದ ಪ್ರೂವ್ ಮಾಡ್ರಿ ಅಂತ ಅದಕ್ಕೆ ಮಾಡಬೇಕು ಅಂಥವ್ರು ಹೇಳ್ಬೇಕು. ನಾವು ದೇವರು ಆಕಾಶ ಸರ್ವಗತ ಅಲ್ವಾ, ಅದನ್ನ ದೇವರಿಗೆ ರೂಪ ಇಲ್ಲ. ಹಾಗೆ ಹೇಳಬೇಕು, ನಿನ್ನ ದೇವರು ಸರ್ವಗತ ಹೌದು ಆಯ್ತು, ಅವನು ಸರ್ವಸಮರ್ಥ ಹೌದೋ ಅಲ್ಲೋ ಅಂತ ಕೇಳಬೇಕು ಅವ್ರ ಹತ್ರ. ದೇವರು ಸರ್ವಸಮರ್ಥ ಅಲ್ಲದಿದ್ರೆ ಆಕಾಶದ ಹಾಗೆ ಏನು ಶಕ್ತಿ ಇಲ್ಲ ಅದಕ್ಕೆ, ಅದು ಇದೆ ಅಷ್ಟೇ. ಯಾಕೆ ಅಂತ ಅದಕ್ಕೆ ಗೊತ್ತಿಲ್ಲ. ಆಕಾಶದ ಹಾಗೆ ಬರೇ ಸರ್ವಗತ, ಸರ್ವಸಮರ್ಥ ಅಲ್ಲದೆ ಇದ್ರೆ ಅದನ್ನ ನೀವೇ ಇಟ್ಕೊಳ್ರಿ, ನಮಗೆ ಬೇಡ, ಆ ದೇವರನ್ನು ಬಿಟ್ಟುಬಿಡೋಣ. ಸರ್ವಸಮರ್ಥ ಹೌದು ಅಂತಾದರೆ ಅಯ್ಯೋ ದೇವರೇ ಹಾಗಾದ್ರೆ ಕಷ್ಟ ಆಯ್ತಲ್ಲ. ದೇವರಿಗೆ ತಾನು ರೂಪಧಾರಣೆ ಮಾಡಬೇಕು ಅಂತ ಬಯಸಿದ್ರು ರೂಪಧಾರಣೆ ಮಾಡುವ ಶಕ್ತಿ ಇಲ್ಲದ್ರೆ ಸರ್ವಸಮರ್ಥ ಆಗುವುದು ಹೇಗೆ? ಅವನು ಜಗತ್ತಿಗೆಲ್ಲ ರೂಪ ಕೊಟ್ಟಿದ್ದಾನೆ, ಆದ್ರೆ ಭಕ್ತ ತನ್ನನ್ನು ಕಾಣಬೇಕು ಅಂತ ಬಯಸ್ತಾನೆ. ಅವನಿಗೆ ಸಂಕಟ, ಅಯ್ಯೋ ನನ್ನ ಭಕ್ತ ನನ್ನನ್ನು ನೋಡ್ಬೇಕು ಅಂತ ಬಯಸ್ತಾ ಇದ್ದಾನೆ, ಏನು ಮಾಡ್ಲಪ್ಪ, ನನಗೆ ರೂಪ ಇಲ್ವಲ್ಲ, ಅಯ್ಯೋ ಗ್ರಹಚಾರವೇ, ಒದ್ದಾಟ ನೋಡ್ಬೇಕು ದೇವರದ್ದು. ಬಟ್ ವೆನ್ ಹಿ ಈಸ್ ಆಮ್ನಿಪೊಟೆಂಟ್ ಹಿ ಮಸ್ಟ್ ಬಿ ಏಬಲ್ ಟು ಶೋ ಹಿಮ್ಸೆಲ್ಫ್ ಟು. ಅವನದು ಯಾವ ರೂಪವನ್ನೋ ಸರ್ವರೂಪನೇ ಇರಬೇಕು, ಅವನು ಇಲ್ಲದೆ ಸರ್ವ ಸಮರ್ಥ ಆಗುವುದು ಹೇಗೆ? ಆಗ ಇವರು ಆಕಾಶದ ಹಾಗೆ ಅನ್ನುವಾಗ ಆಮ್ನಿಪರ್ಸೆಂಟ್ ಒಂದು ಆಸ್ಪೆಕ್ಟ್ ಗೊತ್ತಿದೆ, ಗಾಡ್ ಈಸ್ ಆಲ್ಸೋ ಆಮ್ನಿಪೊಟೆಂಟ್ ಅನ್ನೋದು ಗೊತ್ತಿಲ್ಲ ಇವರಿಗೆ. ಹಿ ಈಸ್ ಆಮ್ನಿಪೊಟೆಂಟ್ ವಿಚ್ ಸ್ಕೈ ಈಸ್ ನಾಟ್. ಸ್ಕೈ ಈಸ್ ನಾಟ್ ಆಮ್ನಿಪೊಟೆಂಟ್ ಬಟ್ ಗಾಡ್ ಈಸ್ ಆಮ್ನಿಪೊಟೆಂಟ್. ಸರ್ವ ಸಮರ್ಥ. ಅವನಿಗೆ ಬಯಸಿದ ರೂಪ ಧಾರಣೆ ಮಾಡುವ ಸಾಮರ್ಥ್ಯ ಇಲ್ಲದೆ ಹೂ ಕ್ಯಾನ್ ಹಿ ಬಿ ಆಮ್ನಿಪೊಟೆಂಟ್? ಇದು ತರ್ಕ ಮಾಡುವವರಿಗೆ ಗೊತ್ತಿಲ್ಲದಿರುವ ಅಂಶ. ಹೀಗಿರುತ್ತೆ, ತರ್ಕದಿಂದ ಎಲ್ಲೋ ಒಂದು ಆಸ್ಪೆಕ್ಟ್ ಅನ್ನು ತಗೊಂಡ್ರೆ ಇನ್ನೊಂದು ಆಸ್ಪೆಕ್ಟ್ ನಿಂದ ಹೊಡೆದು ಹಾಕಬೇಕು ಬರುತ್ತೆ. ಆಚಾರ್ಯರು ತರ್ಕವನ್ನು ಇಷ್ಟಕ್ಕೆ ಮಾತ್ರ ಬಳಸು ಅಂತ ಹೇಳಿದ್ದಾರೆ. ನಿನ್ನ ಅಧ್ಯಯನಕ್ಕೆ ತರ್ಕವನ್ನು ಬಳಸಬೇಡ.
ಅದು ಶುಷ್ಕ ತರ್ಕ ಅಂತ ವರ್ಜಯತ್ ಅಂತ ಹೇಳಿದ್ರು. ಆದರೆ ಯಾರ ಶುಷ್ಕ ತರ್ಕ ಮಾಡಿದರೆ ಅವ್ರಿಗೆ ಬೂಮೆರಾಗ ಮಾಡಲಿಕ್ಕೆ ತರ್ಕವನ್ನು ಬಳಸು. ಯಾಕಂದ್ರೆ ಅವರಿಗೆ ಅನುಭವ ಹೇಳಿ ಉಪಯೋಗ ಇಲ್ಲ, ಯಾಕಂದ್ರೆ ಅನುಭವ ಇಲ್ಲ ಅವರಿಗೆ, ಬರೇ ವಾದ ಮಾಡುವವರಿಗೆ ತರ್ಕ ಮಾಡಲಿಕ್ಕೆ ಬಂದವರ ಹತ್ರ ತರ್ಕ ಮಾಡು, ನಿನ್ನ ಸಾಧನೆಗೆ ತರ್ಕವನ್ನು ಬಿಟ್ಟುಬಿಡು. ಅದು ಅನುಭವ, ಅಂತರಂಗದ ಪ್ರಪಂಚದಲ್ಲಿ ಮನನ ಮಾಡು. ಅದಕ್ಕೆ ಸಾಧು ಸಾಧು ಮಹಾಭಾಗ ಸಾಧು ದಾನವ ಸೂದನ ನಾಶನ ಯನ್ಮಾಂ ಪೃಚ್ಛಸಿ ಧರ್ಮಜ್ಞ ಕೇಶವಾರಾಧನಂ ಪ್ರತಿ. ಭಗವಂತನ ಆರಾಧನೆಯ ಬಗ್ಗೆ ಹೇಳ್ರಿ, ಹೇಳಬೇಕು, ಕೇಳಬೇಕು. ಅದು ಶ್ರವಣದಿಂದ ಮನನದಿಂದ ಅದನ್ನು ಅನುಭವವಾಗಿ ನಿಲ್ಲಬೇಕು. ಆಗ ಆ ಆನಂದ ಉಂಟಲ್ಲ, ಆ ಆನಂದದ ಮುಂದೆ ಯಾವುದು ಬೇಡವಾಗತ್ತೆ, ಯಾವುದೂ ಬೇಡವಾಗತ್ತೆ. ಒಮ್ಮೆ ಒಂದು ಪ್ರಶ್ನೆ ಹಾಕಿದ್ರು ಒಬ್ರು ನನ್ನ ಹತ್ರ, ಬಹಳ ಹಿಂದೆ. ನನಗೆ ವೇದಾಂತದ ಗುಂಗು ಹಿಡಿದಾಗ ನಾನು ಹಗಲು ರಾತ್ರಿ ಪುಸ್ತಕ ಹಿಡ್ಕೊಂಡು ಕೂತ್ಬಿಡ್ತೇನೆ. ನನಗೆ ಬೇರೆ ಪಾಸ್ ಟೈಮೇ ಗೊತ್ತಿಲ್ಲ. ಬಾಲ್ಯದಿಂದ ಆಡುವುದು ಗೊತ್ತಿಲ್ಲ, ಎಲ್ಲೋ ವಾಕಿಂಗ್ ಹೋಗೋದು ಗೊತ್ತಿಲ್ಲ, ಬರೇ ಪುಸ್ತಕ ಹೀಟಾಗಿದ್ದೆ. ಬಾಲ್ಯ ಪುಸ್ತಕ ಹಿಡ್ಕೊಳ್ಳೋದು ಕೂತ್ಬಿಡೋದು, ಅಲ್ಲೇ ಆನಂದ. ರಾತ್ರಿ ಬೆಳಗಿನ ತನಕ ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ಳೋದು. ಕಡೆ ಬೆಳಗಾದ್ಮೇಲೆ 4:15 ಗಂಟೆಗೆ ನಮ್ಮ ಅಪ್ಪ ಸ್ನಾನಕ್ಕೆ ಹೋಗೋರು. ಅವ್ರು 4:15 ಗಂಟೆ ಸ್ನಾನಕ್ಕೆ ಹೋಗುವಾಗ ನಾನು ಓದ್ತಾ ಇರ್ತಿದ್ದೆ, ರಾತ್ರಿ ಮಲಗ್ತಿರ್ಲಿಲ್ಲ. ಬೆಳಗಾತ್ 4:15 ಗಂಟೆಗೆ ಅವರು ತಮಾಷೆ ಮಾಡ್ತಿದ್ರು, ಬೆಳಗಾಯ್ತೋ ಇನ್ನು ನಿದ್ದೆ ಮಾಡಬಹುದು, ರಾತ್ರಿ ಬೆಳಗಾಯ್ತೋ ಇನ್ನು ಮಲಗಬಹುದು ನೀನು ಅಂತ ತಮಾಷೆ ಮಾಡ್ತಿದ್ರು. ಜೋರು ಮಾಡ್ತಿರ್ಲಿಲ್ಲ ಗಮನಿಸಿ. ರಾತ್ರಿ ಹೊತ್ತು ನಿದ್ರೆ ಮಾಡದೆ ಜಾಗರ ಕೂತ್ಕೊಳ್ಳೋದು, ಬೆಳಗಾತ ಸೂರ್ಯೋದಯ ತನಕ ಮಲ್ಕೊಳ್ಳೋದು, ಇದು ಯಾವ ಮಾತನ್ನು ಆಡ್ತಿರ್ಲಿಲ್ಲ. ಅವರು ಹೇಳ್ತಾ ಇದ್ದ ರೀತಿ ಹೀಗೆ. ಅದರಲ್ಲಿ ಕ್ರಿಟಿಸಿಸಮ್ ಇದೆ, ಅಫೆಕ್ಷನೇಟ್ ಕ್ರಿಟಿಸಿಸಮ್. ಅವರು ಬೈತಿರ್ಲಿಲ್ಲ, ಬೆಳಗಾಯ್ತು ಇನ್ನಿದ್ರೆ ಮಾಡ್ಬೋದು ನೀನು ಅಂತ ತಮಾಷೆ ಮಾಡು. ಅಷ್ಟಾದ್ರೆ ಅದರಲ್ಲೇ ಒಳ್ಳೆ ಟೀಕೆ ಅದು. ಇನ್ನು ಬೆಳಗಾಯ್ತು, ಸೂರ್ಯೋದಯ ಆಗ್ಲಿಕ್ಕೆ ಆಯ್ತು, ನಿದ್ದೆ ಮಾಡ್ಬೋದು, ಏನೋ ಇನ್ನೂ ಕೂತಿದ್ದೆ ಅಂತ ಹೇಳಿ ಹೊರಟು ಹೋಗೋರು ಸ್ನಾನಕ್ಕೆ, ಪೂಜೆ ಹೋಗಿ ಕೂತ್ಬಿಡೋರು ಅವರು. ಅಂದ್ರೆ ಆ ಓದುವುದರ ಬಗ್ಗೆ ಅವರಿಗೆ ಒಂದು ಸಂಪ್ರತಿ ಪತ್ತಿ ಇತ್ತು. ಇವನು ರಾತ್ರಿ ಇಡೀ ಓದ್ತಾನೆ, ಅದೊಂದು ಸಂತೋಷ. ಆದ್ರೂ ಹೊತ್ತು ಅವರಿಗೆ ಇಲ್ಲಲ್ಲ, ಬೆಳಗಾತ ರಾತ್ರಿ ಓದಿ ಬೆಳಗಾತ 6 ಗಂಟೆ ಹೋಗಿ ಮಲಗ್ತಾನಲ್ಲ ಅಂತ ಅಸಮಾಧಾನ. ಈ ಎರಡನ್ನ ಒಳ್ಳೆ ಜೋಕ್ ಆಗಿ ಹೇಳಿ ಟೀಕೆ ಮಾಡಿ ನನ್ನನ್ನು ಎಚ್ಚರಿಸ್ತಿದ್ರು. ಒಂದೇ ಒಂದು ದಿವಸ ಅವರು ಬೈದದ್ದಿಲ್ಲ, ಕಣ್ಣು ಕೆಂಪು ಮಾಡಿ ಬೈದದ್ದಿಲ್ಲ, ಹೊಡೆದದ್ದಿಲ್ಲ. ಆದರೆ ಅವ್ರ ಪ್ರೀತಿಯ ಚಾಟಿಯೇಟುಗಳೇ ನಮ್ಮನ್ನು ತಿದ್ದುತ್ತಾ ಇತ್ತು. ಬೈದ್ರೆ ಅಷ್ಟು ತಿದ್ದೋದಲ್ಲ, ಮಕ್ಕಳು ತಿದ್ದಿಕೊಳ್ಳೋದಿಲ್ಲ. ಯಾವಾಗಲೂ ಮಾತಿಗೆ ಬೈಯೋರಿ ಅಪ್ಪ ಅಮ್ಮ ಅಂತ. ಅಪ್ಪ ಅಮ್ಮನ ಎವರ್ಷನ್ ಬಂದ್ಬಿಡುತ್ತೆ ಮಕ್ಕಳಿಗೆ, ತಿದ್ದಿಕೊಳ್ಳೋದಿಲ್ಲ. ಬೈದ್ರೆ ಮಕ್ಕಳು ರಿವೋಲ್ಟ್ ಆಗ್ತಾರೆ. ಆದರೆ ನೀವು ಪ್ರೀತಿಯಿಂದ ಟೀಕೆ ಮಾಡಿದರೆ ಮಕ್ಕಳು ತಿದ್ದಿಕೊಳ್ತಾರೆ. ಅದನ್ನ ಗೊತ್ತಿತ್ತು ಹಿರಿಯರಿಗೆ, ಅವರು ಪ್ರೀತಿಯಿಂದ ನಮ್ಮನ್ನು ತಿದ್ದಿದ್ರು. ಹಾಗೆ ಓದುರಿದಲ್ಲಿ ಯಾರು ಒಬ್ರು ಪ್ರಶ್ನೆ ಹಾಕಿದ್ರು ನಾನು ದೊಡ್ಡದಾದ್ಮೇಲೆ, ನಿಮಗೆ ಈ ಗೀಳು ಯಾಕೆ ಹತ್ತಿತು ಅಂತ. ಬರೇ ಓದುತ್ತೆ, ಇಡೀ ದಿವಸ ಓದ್ತಾ ಇರ್ತೀರಿ, ನಿಮಗೆ ಎಂಟರ್ಟೈನ್ಮೆಂಟೇ ಇಲ್ಲ. ನಾಳೆ ರೀಡಿಂಗ್ ಇಟ್ ಸೆಲ್ಫ್ ಈಸ್ ಅನ್ ಎಂಟರ್ಟೈನ್ಮೆಂಟ್ ಟು ಮೀ. ನೀವು ಯಾಕೆ ಯಾವುದನ್ನು ಎಂಟರ್ಟೈನ್ಮೆಂಟ್ ಅಂತೀರಿ? ನಿಮಗೆ ಯಾವುದು ಖುಷಿ ಕೊಡುತ್ತೋ ಅದು ನಿಮಗೆ ಎಂಟರ್ಟೈನ್ಮೆಂಟ್. ನಮಗೆ ಒಟ್ಟು ಬೇಕಾಗುವುದೇನು? ಖುಷಿ, ಇನ್ನರ್ ಬ್ಲಿಸ್, ಖುಷಿ ಆಗಬೇಕು. ಯಾವುದರಿಂದ ಖುಷಿ ಆಗುತ್ತೋ ಅದು ನನಗೆ ಎಂಟರ್ಟೈನ್ಮೆಂಟು. ನಿಮಗೆ ವಾಕಿಂಗಿಗೆ ಹೋಗೋದ್ರಿಂದ ನಾನು ಹೇಳಿದೆ, ಫಿಲಾಸಫಿ ಈಸ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ಸೆಕ್ಸ್. ಸೆಕ್ಸ್ ಇಂಟ್ರೆಸ್ಟಿಂಗ್ ಹೌದು, ನನಗೆ ಫಿಲಾಸಫಿ, ಯಾಕೆಂದ್ರೆ ಇಟ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ಸೆಕ್ಸ್. ಸೆಕ್ಸ್ಗೆ ಅಟ್ಲೀಸ್ಟ್ ಇಟ್ ರಿಕ್ವೈರ್ಸ್ 2 ಪಾರ್ಟಿಸಿಪೆಂಟ್ಸ್, ವೈಲ್ ಫಿಲಾಸಫಿ ರಿಕ್ವೈರ್ಸ್ ಓನ್ಲಿ 1 ಪಾರ್ಟಿಸಿಪೆಂಟ್. ಯಾರ ಸಹಕಾರವೂ ಬೇಡ, ಒಬ್ಬನೇ ಆನಂದ ಪಡಬಹುದಾದಂತಹ ಒಂದಿದು. ಅದರಿಂದ ನನಗೆ ಎಲ್ಲಕ್ಕಿಂತ ಹೆಚ್ಚು ಆನಂದ ಕೊಡ್ತಕ್ಕ ಸಂಗತಿ. ಅದರಿಂದ ಐ ಆಮ್ ಆಫ್ಟರ್ ಇಟ್. ನಮಗೆ ಆನಂದ ಯಾವ್ದು ಸಿಗುತ್ತೋ ಅದ್ರ ಬೆನ್ನು ಹತ್ತೇವೆ. ಸುಖಮೇವ ಮೇ ಸ್ಯಾತ್ ಅಂತ ಯಾವುದನ್ನು ಪ್ರಶ್ನೆ ಇಲ್ಲ. ನಮಗೆ ಯಾವುದರಿಂದ ಖುಷಿ ಆಗುತ್ತೋ ಅದು ನಮಗೆ ಇಷ್ಟ. ಇಫ್ ಫಿಲಾಸಫಿ ಇಸ್ ಸಚ್ ಎ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್, ವೈ ಶುಡ್ ಐ ನಾಟ್ ಬಿ ಆಫ್ಟರ್ ಇಟ್? ಹೀಗೆ ನಮಗೆ ಆನಂದವನ್ನು ಕೊಡುವಂತಹದ್ದು ಯಾವುದು? ಅದು ಒಳಗಿನಿಂದ ನಾವು ಮನನ ಮಾಡಿದಾಗ. ಅದರಿಂದ ಯಾವ ಮಟ್ಟಕ್ಕೆ ಬಂತು ಅಂದ್ರೆ, ನನಗೆ ಆಶೋಚವನ್ನು ಆಚರಿಸುವುದಿಲ್ಲ ನಾನು. ಅದು ನಾನು ಮೊದಲು ಹೇಳ್ಕೊಳ್ತೇನೆ, ಇದನ್ನು ನೀವೆಲ್ಲ ಯಾರು ಕೂಡ ಅದು ನೀವು ಅನುಷ್ಠಾನಕ್ಕೆ ತರುವುದಕ್ಕೆ ಪ್ರಯತ್ನ ಮಾಡಬೇಡಿ. ನಾನು ಆಶೋಚವನ್ನು ಆಚರಿಸುವುದಿಲ್ಲ. ಯಾಕೆಂದ್ರೆ ಆಶೋಚ ಅಂದ್ರೆ ಜಾತಶೌಚ, ಮೃತಾಶೌಚದಲ್ಲಿ ಓದಬಾರದು 10 ದಿವಸ. ಇಟ್ ಈಸ್ ಇಂಪಾಸಿಬಲ್ ಟು ಮೀ. ಯಾಕಂದ್ರೆ 10 ದಿವಸ ಓದಬಾರ್ದು ಅಂದ್ರೆ 10 ದಿವಸ ಯಾವ ವೇದದ ಪುಸ್ತಕ, ಉಪನಿಷತ್ ಪುಸ್ತಕ ಮುಟ್ಟಬಾರ್ದು ಅಂದ್ರೆ 10 ದಿವಸ ಶ್ವಾಸ ಬಿಡಬಾರ್ದು ಹೇಳಿದಷ್ಟು ಕಷ್ಟ ನನಗೆ. 10 ದಿವಸ ಶ್ವಾಸ ಬಿಡದೆ ಕೂತ್ಕೋಬೇಕು ಅಂದ್ರೆ 10 ದಿವಸ ಇರೋದಿಲ್ಲ ನಾನು. ಹಾಗೇನೆ 10 ದಿವಸ ಯಾವ ಶಾಸ್ತ್ರದ ಗ್ರಂಥವನ್ನು ಕೈಲಿ ಮುಟ್ಟದೆ ಸೂತಕ ಆಚರಿಸಿ ಅಂದ್ರೆ ನಾನು 10 ದಿವಸ ಇರೋದೇ ಸಾಧ್ಯ ಇಲ್ಲ. ಆದರೆ ಯಾರಿಗಿರೋ ಸಾಧ್ಯ ಅವರೆಲ್ಲ ಸೂತಕ ಆಚರಿಸಿ ಬಿಡಬೇಕು ಅಂತಲ್ಲ. ನನ್ನ ಮಟ್ಟಿಗೆ ನಾನು ಅದನ್ನ ಸೂತಕದ ಕಾನ್ಸೆಪ್ಟ್ ಅನ್ನ ದಾಟಿ 10 ದಿವಸ ಇರುತ್ತೆ. ನನಗೆ ಯಾವತ್ತು ಎಂದೂ ಕೂಡ ಸೂತಕ ಅನ್ನೋ ಸ್ಮರಣೆ ಬರೋದಿಲ್ಲ. ನಿಮಗೆ ನಾನು ಹಿಂದೊಂದು ಕಥೆ ಹೇಳಿದ್ದೆ. ಒಮ್ಮೆ ಒಂದು ದೇವಸ್ಥಾನಕ್ಕೆ ನನ್ನನ್ನು ಕರೆದಿದ್ರು. ದೇವಸ್ಥಾನ ಎಲ್ಲಿ ಹೋಗಬೇಕಿತ್ತು? ನಾನು ಗರ್ಭಗುಡಿಯ ಒಳಗೆ ಹೋಗಬೇಕಿತ್ತು. ಗರ್ಭಗುಡಿಯಲ್ಲಿ ದೇವರ ಪೂಜೆಯವರು ಎಲ್ಲಿ ಕೂತ್ಕೊಳ್ತಾರೆ ಅಲ್ಲಿ ತನಕ ಹೋಗಬೇಕಿತ್ತು. ಕರೆದ್ರು, ಬರ್ತೀನಿ ಎಂದೆ. ಕಾರ್ ತಂದ್ರು, ಕರ್ಕೊಂಡು ಹೋದ್ರು. ದೇವಸ್ಥಾನದ
ಬಾಗಿಲಿನಲ್ಲಿ ಇಳಿಯೋ ತನಕವೂ ನನಗೆ ನೆನಪಿಲ್ಲ. ಭಗವಂತ ಎಷ್ಟು ವಿಚಿತ್ರ ಮಾಡ್ತಾನೆ ನೋಡಿ, ನನಗೆ ನೆನಪೇ ಇಲ್ಲ. ನಿಮಗೆಲ್ಲ ಒಂದು ತಪ್ಪು ಭ್ರಾಂತಿ ಇದೆ, ಮನಂಜಿಗೆ ಸ್ಮರಣ ಶಕ್ತಿ ಜಾಸ್ತಿ ಅಂತ. ಅಷ್ಟೇ ವಿಸ್ಮರಣ ಶಕ್ತಿ ಇದೆ ನನಗೆ. ಅಲ್ಲಿ ದೇವಸ್ಥಾನದ ಒಳಗೆ ಕಾಲಿಡುವ ತನಕವೂ ಕೂಡ ನನಗೆ ನೆನಪೇ ಇರಲಿಲ್ಲ. ಸೂತಕ ಅಂತ ಮೃತ ಶೌಚ ಇತ್ತು ನನಗೆ. ಕರೆದ್ರು ಕಾರಿನಲ್ಲಿ ಹೋದೆ. ಹೋಗಿ ದೇವಸ್ಥಾನದ ಬಾಗಿಲಲ್ಲಿ ಇಳಿಯುವಾಗ ನೆನಪು, ಮೃತ ಶೌಚ. ಈಗ ಗರ್ಭಗುಡಿ ಒಳಗೆ ಹೋಗ್ಬೇಕು ನಾನು. ಇದನ್ನ ಯಾರು ಎಕ್ಸ್ಪೆರಿಮೆಂಟ್ ಮಾಡಬೇಡಿ, ಯಾರೂ ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ಇಟ್ಸ್ ಅನ್ ಎಕ್ಸೆಪ್ಷನಲ್ ಕೇಸ್. ನನಗೆ ಏನು ಮಾಡಬೇಕು, ಅದೇ ಮೃತ ಶೌಚ ಇದೆ. ನಾನು ಈಗ ಇಳಿಯುವಾಗ ಹೇಳಿದ್ರೆ ಅವರಿಗೆ ತಲೆ ನೆಟ್ಟಗಿಲ್ಲ, ಸ್ವಾಮಿ ನಿಮ್ಮನ್ನು ಅಲ್ಲಿಂದ ಟ್ಯಾಕ್ಸಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೇವೆ, ಮೊದಲೇ ಹೇಳಿದ್ರೆ ಟ್ಯಾಕ್ಸಿ ಬಾಡಿಗೆ ಆದ್ರೂ ಉಳಿತಿತ್ತು, ನೀವೆಂತ ಮನುಷ್ಯ ಅಂತ ಹೇಳ್ತಾರೆ ಅವರು. ಸ್ವಲ್ಪವೂ ನೆನಪಿಲ್ಲ ನನಗೆ. ದೇವಸ್ಥಾನದ ಬಾಗಿಲಲ್ಲಿ ಇಳಿಯುವಾಗ ಅದು ದೇವಸ್ಥಾನ ಯಾವುದು ಅಂತ ಬೇಡ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಜಾಗೃತ ಸ್ಥಾನ ಅಂತ ಪ್ರಸಿದ್ಧವಾದ ಶಕ್ತಿ ಕೇಂದ್ರ. ಅಲ್ಲಿ ಇಳಿಯುವಾಗ ನೆನಪಾಯ್ತು. ಏನು ಮಾಡೋದು, ನನಗೆ ಒಳಗೆ ಹೋಗ್ಬೇಕೋ ಬೇಡವೋ ಅಂತ. ಒಳಗೆ ಹೋಗ್ಬೇಕು ಬೇಡವೋ ಅಂತ ಹೇಳಿದಾಗ ನನ್ನ ನೆನಪಾನೋದು ಒಂದು ಶ್ಲೋಕ. ಏನು ಅಂದ್ರೆ, ಅಪವಿತ್ರ ಪವಿತ್ರೋವಾ ಸರ್ವಾವಸ್ಥಾಂ ಗತೋಪಿವ ಯಸ್ಮನೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿಹಿ. ಓಹೋ, ಹಾಗಾದ್ರೆ ನಾನು ನಿರ್ಮಲ ಇದ್ದೇನೆ, ನಾನು ಪುಂಡರೀಕಾಕ್ಷ ಸ್ಮರಣೆ ಮಾಡಿ ಪವಿತ್ರ ಇದ್ದೇನೆ, ನಾನು ಅಪವಿತ್ರ ಆಗೋದು ಸಾಧ್ಯವೇ ಇಲ್ಲ, ನಾನು ಯಾಕೆ ಹೋಗಬಾರದು? ಹೋದೆ ಒಳಗೆ. ಇದು ಎಲ್ಲವೂ ಈಗ ಅಲ್ಲಿ ತನಕ ನೆನಪು ಮರೆಯುವಂತೆ ಮಾಡಿದವನು ಅವನೇ, ಅಲ್ಲಿ ಈ ಶ್ಲೋಕ ನೆನಪು ಮಾಡಿಸಿದವನು ಅವನೇ. ಹಾಗಾದ್ರೆ ಅವನಿಂದ ಆನ್ಸರ್ ಬಂತು, ಯು ಆರ್ ಪ್ಯೂರ್ ಅಂತ ಅವನಿಂದ ಮೆಸೇಜ್ ಬಂತು. ಸೀದಾ ಒಳಗೆ ಹೋದೆ. ಯಾವ ಕ್ಷಣದಲ್ಲೂ ಮನೋಭೇದ ಆಗಲಿಲ್ಲ. ಅದರಿಂದ ಅದಕ್ಕೆ ಆ ರೀತಿಯ ಕನ್ವಿಕ್ಷನ್ ಇದ್ರೆ ಮಾತ್ರ ನೀವು ಮಾಡಬಹುದು ಇಂಥ ಕೆಲಸವನ್ನು. ಅಲ್ಲಿ ಒಳಗೆ ಹೋಗಿಬಿಟ್ಟೆ, ದೇವಸ್ಥಾನದ ಏನು ಅಪರಾಧ ಆಯಿತೋ, ಇನ್ನು ತಪ್ಪು ಕಾಣಿಕೆ ಹಾಕಬೇಕು ಅಂದ್ರೆ ಮನೆ ಬಂದಾಗ ಜ್ವರ ಬಂದಿತ್ತು, ಅನರ್ಥ ಆದೀತು. ಯಾವತ್ತೂ ಇಂಥದನ್ನ ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ಇಟ್ ರಿಕ್ವೈರ್ಸ್ ಹೈಯೆಸ್ಟ್ ಮೆಂಟಲ್ ಸ್ಟ್ರೆಂತ್, ವಿಲ್ ಪವರ್ ಬೇಕಾಗತ್ತೆ. ಆ ಸ್ಟೇಜಿಗೆ ಹೋಗದೆ ಇದನ್ನು ಯಾರು ಯಾಕೆ ಹೇಳಿದೆ ಅಂದ್ರೆ, ಐ ಆಮ್ ಎವರ್ ಪ್ಯೂರ್ ಅಂತ. ಇದು ಬರಿಯ ಶ್ಲೋಕ ಅಲ್ಲ ನನಗೆ. ಯಸ್ಮನೇತ್ ಪುಂಡರೀಕಾಕ್ಷಂ ಅಂತ ಬಹಳ ಜನ ಶ್ಲೋಕ ಹೇಳ್ತಾರೆ, ಅದು ಬರೀ ಶ್ಲೋಕ. ಹೌದ್ರಿ, ಶ್ಲೋಕದಲ್ಲಿ ಉಂಟು, ಅದು ಪುಂಡರೀಕಾಕ್ಷ ಹೇಳಿದ್ರೆ ಮಡಿಯಾಗತ್ತಾ ಅಂತಾರೆ ಅವರು. ಏನು ಉಪಯೋಗ ಆ ಶ್ಲೋಕ ಹೇಳಿ? ನನಗೆ ಹಾಗಲ್ಲ. ಪುಂಡರೀಕಾಕ್ಷ ಅಂತ ನಾನು ಹೇಳಿದ್ರೆ ನಾ ಮೈಲಾಗೋದು ಸಾಧ್ಯ ಇಲ್ಲ. ಐ ಆಮ್ ಎವರ್ ಪ್ಯೂರ್, ನಾನು ಮೈಲಿಗೆ ಆಗೋದು ಸಾಧ್ಯ ಇಲ್ಲ. ಇದು ಕನ್ವಿಕ್ಷನ್. ಈ ಕನ್ವಿಕ್ಷನ್ ಇಂದ ಒಳಗೆ ಹೋದೆ ನಾನು. ಒಳಗೆ ಹೋಗಿ ಗರ್ಭಗುಡಿ ಹತ್ರ ಹೋಗಿ ಅಲ್ಲಿ ಸ್ಪೆಷಲ್ ಆರ್ಟಿಕಲ್ ಆ ದೇವಸ್ಥಾನದ ಬಗ್ಗೆ ಬರೀಬೇಕಾಗಿತ್ತು. ವಿಗ್ರಹದ ಎಲ್ಲ ಡೀಟೇಲ್ಸ್ ಅನ್ನು ಹತ್ತಿರ ಹೋಗಿ ಸ್ಟಡಿ ಮಾಡಿ ಒಂದು ಲೇಖನ ಬರೆದೆ ನಾನು. ಅಂದರೆ ಇದರ ಅರ್ಥ, ನಾನು ಯಾಕೆ ಇದನ್ನು ಎಷ್ಟೋ ಸಂಗತಿಗಳನ್ನು ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಆಗದ ಸಂಗತಿಗಳು ನನ್ನಲ್ಲಿ ಇವೆ, ಇಂಥದ್ದೇ. ಅದನ್ನು ನೀವು ಮಾಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಾನು. ಅಥವಾ ಇದನ್ನು ಹೀಗೆ ಮಾಡಿದೆ ಹೇಳಿದ್ರು ಏನ್ರಿ ಅವರೆಲ್ಲ ಬರೀ ಬೂಟಾಟಿಕೆ, ಎಂಥದ್ದು ಆಶೋಚದಲ್ಲಿ ದೇವಸ್ಥಾನ ಒಳಗೆ ಹೋಗ್ತಾರೆ ಅಂತ ಅರ್ಥ ಉಂಟಾ ಅಂತ ಈ ತರ ಒಂದು ಕಮೆಂಟ್ ಬರಬಹುದು. ಅದು ಇನ್ನೊಬ್ಬರು ನಾವು ಮಾಡಿದ್ರೆ ಏನಾಗುತ್ತೆ? ಇದು ಯಾವುದೂ ಅಲ್ಲ. ಇದು ಅದು ಅವರವರ ಮನಸ್ಥಿತಿಗೆ ಸಂಬಂಧಪಟ್ಟ ಸಂಗತಿ. ನಾನು ಹಾಗೆ ಮಾಡಿದ್ದನ್ನು ಕ್ವೆಶ್ಚನ್ ಮಾಡುವ ರೈಟು ನಿಮಗಿಲ್ಲ, ನಾನು ಮಾಡಿದೆ ಅಂತ ನಿಮಗೆ ಮಾಡುವ ರೈಟು ಇಲ್ಲ. ನಿಮ್ಮ ಮನಸ್ಥಿತಿ ಹಾಗಿದ್ರೆ ಮಾತ್ರ ನೀವು ಮಾಡಬಹುದು. ಯು ಕ್ಯಾಂಟ್ ಕ್ವೆಶ್ಚನ್ ಮೈ ಮೆಂಟಲ್ ಸ್ಟೆಬಿಲಿಟಿ. ನನ್ನ ಮನಸ್ಸಿನ ಎತ್ತರ ಅಥವಾ ಧೈರ್ಯ ಸ್ಥೈರ್ಯ ಅದು ಭಗವಂತನ ಬಗ್ಗೆ ಯಾವ ಮಟ್ಟದ್ದು ಅನ್ನೋದನ್ನ ಪ್ರಶ್ನಿಸುವ ಹಕ್ಕೇ ಇಲ್ಲ ನಿಮಗೆ ಯಾರಿಗೂ, ಅಥವಾ ಅದನ್ನು ಗುರುತಿಸುವ ಸಾಧ್ಯತೆಯೂ ಇಲ್ಲ ನೀವು ಯಾರೂ ಕೂಡ. ಯು ಕ್ಯಾಂಟ್ ಈವನ್ ಇಮ್ಯಾಜಿನ್. ಹಾಗೆಯೇ ನಿಮ್ಮನ್ನು ಪ್ರಶ್ನಿಸುವ ಹಕ್ಕು ನನಗಿಲ್ಲ. ಆದರೆ ನಾನು ಮಾಡಿದ್ದೇನೆ ಅಂತ ಇನ್ನೊಬ್ರು ಮಾಡ್ಲಿಕ್ಕೆ ಬರೋದಿಲ್ಲ. ನೀವು ನಿಮ್ಮ ಮನಸ್ಥಿತಿಗೆ ಸರಿಯಾಗಿ ನಡ್ಕೊಳ್ಬೇಕು, ನಾನು ನನ್ನ ಮನಸ್ಥಿತಿ ಸರಿಯಾಗಿ ನಡ್ಕೊಳ್ಬೇಕಷ್ಟೆ. ಹೀಗೆ ಭಗವಂತನ ಮಯತೆ ಬಂದಾಗ ಆ ಅನುಭವದಿಂದ ತಿಳಿಯಬೇಕಾದ್ದು. ಅದಕ್ಕೆ ಏನ್ ಮಾಡಬೇಕು ಅಂತ ಹಿಂದಿನವರು ಜ್ಞಾನಿ, ಅದಕ್ಕೆ ಕಥಿತಃ ಶ್ರುತಃ ಅಂತ. ನಾವೇ ಒಂದು ವಿಷಯವನ್ನು ಯೋಚನೆ ಮಾಡಿದರೆ ನಮ್ಮ ಎಕ್ಸ್ಪೀರಿಯನ್ಸಿನ ಹಿನ್ನೆಲೆಯಲ್ಲಿ ನಮ್ಮ ಲಾಜಿಕ್ ಕೆಲಸ ಮಾಡುತ್ತೆ. ಅರ್ಥಾತ್ ನಮ್ಮ ಲಾಜಿಕ್ ಈಸ್ ಏನದು? ಅದು ನಮ್ಮ ದಡ್ಡತನದ್ದೇ ಒಂದು ಆವಿಷ್ಕಾರ. ನಮ್ಮ ಬುದ್ಧಿಯ ಒಂದು ಎಷ್ಟು ಲಿಮಿಟೇಷನ್, ಅದೇ ನಮ್ಮ ಲಾಜಿಕ್ನ ಲಿಮಿಟೇಷನ್ ಕೂಡ. ನಾವು ಎಷ್ಟು ದಡ್ಡರೋ ನಮ್ಮ ಲಾಜಿಕ್ಕು ಅಷ್ಟು ದಡ್ಡ ಲಾಜಿಕ್ ಇರ್ತದೆ. ಸತ್ಯ ಲಾಜಿಕ್ನಿಂದ ತಿಳಿಯೋದಿಲ್ಲ. ಅಂಡ್ ಟ್ರುತ್ ಮಸ್ಟ್ ಕಮ್ ಫ್ರಮ್ ವಿದಿನ್. ಸ್ಫುರಣ ಅಂತ ಹೇಳ್ತಾರೆ ಹಿಂದಿನವರು. ಅದು ಸ್ಫುರಣ ಆಗಬೇಕು ಹೊರತು ಲಾಜಿಕ್ನಿಂದ, ಇಂಟೆಲೆಕ್ಚುವಲ್ ಅಪ್ರೋಚ್ನಿಂದ ಸತ್ಯ ತಿಳಿಯುವುದಿಲ್ಲ. ಇಟ್ ಮಸ್ಟ್ ಕಮ್ ಫ್ರಮ್ ವಿದಿನ್, ಇಂಟ್ಯೂಷನಲ್ ಫ್ಲಾಶ್. ಅದಕ್ಕೆ ಸ್ಫುರಣ ಆಗಬೇಕಾಗಿದ್ರೆ ಅಷ್ಟು ಸ್ಫುರಣ ಆಗೋದಿಲ್ಲ. ಇಂಟ್ಯೂಷನ್ ಜಾಗೃತ ಆಗಬೇಕಾಗಿದ್ರೆ ಇಂಟ್ಯೂಷನ್ ಅಷ್ಟು ಜಾಗೃತ ಆಗೋದಿಲ್ಲ. ನಾವು ಯಾಕೆಂದ್ರೆ ಇಂಟ್ಯೂಷನ್ ಸಪ್ರೆಸ್ ಮಾಡಿ ಇಂಟೆಲೆಕ್ಟ್ ಅನ್ನು ಬೆಳೆಸಿಕೊಂಡಾಗಿದೆ. ಪ್ರಾಣಿಗಳಿಗಾದ್ರೂ ಇಂಟ್ಯೂಷನ್ ಜಾಗೃತ ಆಗುತ್ತೆ, ನಮಗೆ ಇಂಟ್ಯೂಷನ್ ಜಾಗೃತ ಆಗೋದಿಲ್ಲ. ಅದಕ್ಕೆ ಇಂಟ್ಯೂಷನ್ ಜಾಗೃತ ಆಗಬೇಕಾಗಿದ್ದರಿಂದ ನಾವು ಅಂತಹ ವಿಷಯ ಒಳಗಿನಿಂದ ಬರಬೇಕಾದ್ರೆ ಎಲ್ಲಿಂದ ಬರಬೇಕದು? ಒಳಗಿದ್ದದ್ದು ಜಾಗೃತ ಆಗಬೇಕಲ್ಲ. ಯಾರು ಒಳಗಿನಿಂದ ಜಾಗೃತರಾಗಿದ್ದಾರೋ ಅವರಿಂದ ಕೇಳಿಯೇ ವಿಷಯವನ್ನು ತಿಳಿಬೇಕು ಹೊರತು, ಕಂಡವರು ಸತ್ಯವನ್ನು ಕಂಡವರಿಂದ ನಾವು ಕೇಳಬೇಕು ಹೊರತು ನಾವೇ ಓದಿ ತಿಳ್ಕೊಳ್ತೇವೆ ಅಂದ್ರೆ ಆಗುವುದಿಲ್ಲ.
ನಾನು ಹೇಳಿದೆ ಓದಿ ತಿಳ್ಕೊಳ್ತೇವೆ ಅಂದ್ರೆ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಯಾವ ಉಚ್ಚಾರ ಹೇಗೆ ಅಂತ ಗೊತ್ತಿಲ್ಲ, ಅರ್ಥ ಎಲ್ಲಿಂದ. ಗ್ರಂಥೋಪ್ಯೇವಂ ವಿಲುಳಿತಃ ಕಿಂ ಅರ್ಥಃ ದೇವದುರ್ಗಮಃ ಅಂತ ಆಚಾರ್ಯ ಹೇಳ್ತಾರೆ. ಟೆಕ್ಸ್ಟ್ ಇಟ್ ಸೆಲ್ಫ್ ಈಸ್ ಪೊಲ್ಯೂಟೆಡ್, ವಾಟ್ ಅಬೌಟ್ ದ ಮೀನಿಂಗ್ ಅಂತ ಮಧ್ವಾಚಾರ್ಯ ಹೇಳಿದ ಮಾತು. ನಿಮಗೆ ಗ್ರಂಥದ ಟೆಕ್ಸ್ಟೇ ಸರಿ ಗೊತ್ತಿಲ್ಲ, ಅರ್ಥ ಹೇಗೆ ಸರಿ ಗೊತ್ತಿರಬೇಕು ಅಂತ ಒಂದು ಕಡೆ ಹೇಳ್ತಾರೆ ಅವರು. ನಮಗೆ ಟೆಕ್ಸ್ಟ್, ಸರಿಯಾದ ಟೆಕ್ಸ್ಟ್ ಸಿಕ್ಕಿಲ್ಲ. ಯಾವ್ಯಾವುದೋ ಪಾಠಾಂತರಗಳು, ಯಾರ್ಯಾರೋ ಸೇರಿಸಿದ ಶ್ಲೋಕಗಳೆಲ್ಲ ನಾವು ಟೆಕ್ಸ್ಟ್ ಮಾಡಿಕೊಂಡಿದ್ದೇವೆ. ಅದನ್ನು ಮತ್ತೆ ಉಚ್ಚಾರ ಮಾಡುವುದು ಹೇಗೆ ಅಂತ ಗೊತ್ತಿಲ್ಲ. ಈ ಯಾವ್ದು ಬೇಸೇ ಇಲ್ಲ, ಮತ್ತೆ ಅರ್ಥ ಆಗುವುದು ಹೇಗೆ, ಕಿಮು ಅರ್ಥ, ಟೆಕ್ಸ್ಟೇ ಗೊತ್ತಿಲ್ಲದಿದ್ದವರಿಗೆ ಏನು ಅರ್ಥ ಆಗತ್ತೆ ಅಂತ. ಅದರಿಂದ ಕಥನ ಅನ್ನೋದು ಬಹಳ ಮುಖ್ಯವಾಗುತ್ತೆ. ತಿಳಿದವರ ಬಾಯಿಯಿಂದ ನಾವು ಕೇಳಬೇಕು, ಅವರು ಹೇಳಬೇಕು. ಇದು ಬಹಳ ಮುಖ್ಯ. ಜ್ಞಾನಿಗಳು ಹೇಳಿದಾಗ ಕನ್ವಿನ್ಸ್ ಆಗ, ಯಾಕೆಂದ್ರೆ ಅವರು ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತಾರೆ, ಅನುಭವಿಸಿ ಬುಕ್ಕಿಶ್ ನಾಲೆಜ್ನಿಂದ ಹೇಳಿದ್ರೆ ಇವನಿಗೂ ಬುಕ್ಕಿಶು ಅವರಿಗೂ ಬುಕ್ಕಿಶು, ಇಬ್ಬರಿಗೂ ಕನ್ವಿನ್ಸ್, ಹೇಳೋರಿಗೂ ಕನ್ವಿಕ್ಷನ್ ಇಲ್ಲ. ಏನಪ್ಪ ಪುಸ್ತಕ, ನಾನು ಒಬ್ರು ಪಾಠ ಹೇಳೋರು ಹೀಗೆ ಹೇಳಿರಂತೆ. ಇದು ಮೊನ್ನೆ ಬೆಂಗಳೂರಿನಲ್ಲಿ ಬಂದ ಸುದ್ದಿ ನನಗೆ. ಇದೆಲ್ಲ ವಿಚಿತ್ರವಾದ ಅನುಭವಗಳಾಗತ್ತೆ. ಪೇಟೆ 4 ಊರು ತಿರುಗಿದಾಗ ಅಲ್ಲಿ ಒಬ್ರು ವೇದಾಂತ ಪಾಠ ಕೇಳ್ತಾ ಇದ್ದಾರೆ. ಆ ಮಂದಿ ಪಾಪ ನನ್ನ ಹತ್ರ ಒಂದು ಪಾಠ ಕೇಳ್ತಾ ಇದ್ದಾರೆ, ಒಬ್ರು ಬೆಂಗಳೂರಿನವರು. ಅವರು ಒಂದು ಪ್ರಶ್ನೆ ಹಾಕಿದ್ರಂತೆ. ಅದು ಮುಂಚೆ ಅವರು ಪಾಠ ಕೇಳ್ತಾ ಇದ್ರು ಬೇರೆ ಯಾರ ಹತ್ರ, ಈಗಲೂ ಕೇಳ್ತಾ ಇರ್ಬೋದು, ಬೇರೊಬ್ರು ಪಂಡಿತರ ಹತ್ರ ಪಾಠ ಕೇಳ್ತಾ ಇದ್ರು. ಆ ಪಂಡಿತರು ಪ್ರಾಮಾಣಿಕರು. ಇವರು ಪ್ರಶ್ನೆ ಹಾಕಿದ್ರು. ಅದಕ್ಕೆ ಅವ್ರ ಉತ್ತರ ಏನು ಗೊತ್ತಾ, ಅದೇನೋಪ್ಪ ನನಗೆ ಗೊತ್ತಿಲ್ಲ, ಪುಸ್ತಕದಲ್ಲಿ ಇದೆ, ಅದನ್ನೇ ಹೇಳ್ತೇನೆ ನಾನು, ಪ್ರಶ್ನೆ ಹಾಕ್ಬೇಡ ಅಂದ್ರಂತೆ. ಅವರು ಪ್ರಾಮಾಣಿಕತೆ ಮೆಚ್ಚಬೇಕು. ನನಗೂ ಗೊತ್ತಿಲ್ಲ, ಈ ಬರೆದಿದ್ದಾರೆ, ನಾನು ಅದನ್ನು ಓದಿದ್ದೇನೆ, ನಿನಗೆ ಹೇಳ್ತಾ ಇದ್ದೇನೆ ಅಂತ. ಈ ರೀತಿಯ ಪಾಠ ಅಲ್ಲ. ಅವರು ಪ್ರಾಮಾಣಿಕರು. ನಾನು ಆ ಪಂಡಿತರನ್ನ ಟೀಕೆ ಮಾಡೋದಲ್ಲ, ಇಲ್ಲದಿದ್ರೆ ಅವರು ಸಿಟಿಗಳು ಓದಿತ್ತು. ಹಾಗೆಲ್ಲ ಪೂರ್ವಕ್ಷ ಮಾಡೋದು ಅಂದ್ರೆ ಏನು, ಹಾಗೇನು ಹೇಳಿಲ್ಲ ಅವರು. ನೀನು ಹೇಳೋ ಪ್ರಶ್ನೆ ಹೌದಪ್ಪ, ನನಗೂ ಆ ಪ್ರಶ್ನೆ ಬಂದಿದೆ, ಆದರೆ ಏನು ಉತ್ತರ ಗೊತ್ತಿಲ್ಲ. ಇಲ್ಲಿ ಹೀಗೆ ಬರೆದಿದ್ದಾರೆ, ಅದನ್ನಷ್ಟು ನಾನು ಹೇಳ್ತಾ ಇದ್ದೇನೆ. ನನ್ನ ನಾಲೆಜಿನ ಲಿಮಿಟೇಷನ್ಸ್ ಇಷ್ಟು, ಅದನ್ನು ಹೇಗೆ ಅಂತ ನನಗೂ ಗೊತ್ತಿಲ್ಲ ಅಂತ ಹೇಳಿದ. ಇಟ್ಸ್ ವೆರಿ ಗುಡ್. ಹಾಗೆ ಹೇಳುವುದು ಬಹಳ ಒಳ್ಳೆಯದು. ಅವನು ಗುರು ಗೊತ್ತಿಲ್ಲದೆ ಇದ್ದಾಗ ನನಗೆ ಗೊತ್ತಿಲ್ಲ, ಷಟ್ಪ್ರಶ್ನೆಯಲ್ಲಿ ಕೊನೆ ಬರೋದು ಇಷ್ಟೇ ನನಗೆ ಗೊತ್ತಿರೋದಪ್ಪ, ನೀನು ಗೊತ್ತಿಲ್ಲ. ಪ್ರಾರಂಭದಲ್ಲಿ ಯದಿ ವಿಜ್ಞಾಸ್ಯಾಮಃ ತಾನ್ಹೋ ವಕ್ಷ್ಯಾಮಃ, ಗೊತ್ತಿದ್ರೆ ಹೇಳ್ತೇನೆ ಅಂತ. 6 ಜನ ಬಂದಾಗ ಷಟ್ಪ್ರಶ್ನದ ಬೇಸೇ ಅದು. ಗುರು ತಾನು ಎಲ್ಲ ಗೊತ್ತಿದ್ದವ ಅಂತ ಎಂದೂ ಹೇಳುವುದಿಲ್ಲ. ನೀವು ಪ್ರಶ್ನೆ ಹಾಕ್ರಿ, ನನಗೆ ಗೊತ್ತಿದ್ರೆ ಹೇಳ್ತೇನೆ. ಪೂರ ಜನಕ್ಕೆ ಉತ್ತರ ಕೊಟ್ಟು ಆಮೇಲೆ ಹೇಳುದು, ಅಪ್ಪ ನನಗೆ ಇಷ್ಟೇ ಗೊತ್ತಿರೋದು, ಗೊತ್ತಿದ್ದದೆಲ್ಲ ಹೇಳಿಬಿಟ್ಟೆ, ಇನ್ನೇನು ಗೊತ್ತಿಲ್ಲ ನನಗೆ ಅಂತ. ಇದು ಬಹಳ ಮುಖ್ಯ. ಒಬ್ಬ ವಿದ್ವಾಂಸ ಗೊತ್ತಿದೆ ಅನ್ನೋದಕ್ಕಿಂತ ಗೊತ್ತಿಲ್ಲ ಅನ್ನೋದು ಗೊತ್ತಾದಾಗ ಹಿ ಬಿಕಮ್ಸ್ ಎ ಗ್ರೇಟ್ ಸ್ಕಾಲರ್. ಆಗ ಅವ್ರು ಇನ್ನೊಬ್ಬರಿಗೆ ಸುಲಭವಾಗಿ ಕಮ್ಯುನಿಕೇಟ್ ಮಾಡ್ಲಿಕ್ಕಾಗತ್ತೆ. ಎಷ್ಟೋ ಸಂದರ್ಭದಲ್ಲಿ ವೇದಕಾದ ಋಷಿಗಳು ಶಿಷ್ಯ ಪ್ರಶ್ನೆ ಮಾಡಿದ ಮೇಲೆ, ಹೌದಪ್ಪ ಇದೊಂದು ವಿಷಯ, ಹೋಗೋಣ, ನಾವು ಇಬ್ಬರು ಒಟ್ಟಿಗೆ ಹೋಗಿ ಪಾಠ ಕೇಳೋಣ ಯಾರ ಹತ್ರ ಆದ್ರು ಅಂತ. ಉದ್ದಾಲಕ ಪಂಚಾಗ್ನಿ ವಿದ್ಯೆಯನ್ನ ಅವನ ಮಗ ಹೇಳ್ತಾನೆ, ಅಪ್ಪ ಪಂಚಾಗ್ನಿ ವಿದ್ಯೆ ಅಂದ್ರೆ ಏನು ಅಂತ ಕೇಳಿಬಿಟ್ರು, ನನಗೆ ಗೊತ್ತೇ ಇರಲಿಲ್ಲ. ಆಗ ತಂದೆ ಉದ್ದಾಲಕ ಹೇಳ್ತಾನೆ, ಅಪ್ಪ ನನಗೂ ಗೊತ್ತಿಲ್ಲ, ನಾವಿಬ್ರು ಒಟ್ಟಿಗೆ ಹೋಗಿ ಪಾಠ ಕೇಳೋಣ. ತಂದೆ ಮಗ ಇಬ್ರು ಒಟ್ಟಿಗೆ ಹೋಗಿ ಯಾರ ತರ ಕೇಳೋಣ ಅಂತ. ಇದು ವೇದ ಕಾಲದಲ್ಲಿದ್ದ ಥರ್ಸ್ಟ್ ಫಾರ್ ನಾಲೆಡ್ಜ್. ಈಗೋನೇ ಇಲ್ಲ ಅಲ್ಲಿ. ಮಗನ ಒಟ್ಟಿಗೆ ಪಾಠಕ್ಕೆ ಹೋಗ್ತಾನೆ, ಅಪ್ಪ ನಾವಿಬ್ರು ಕಲಿಯೋಣಪ್ಪ, ನನಗೂ ಗೊತ್ತಿಲ್ಲ ಅಂತಾನೆ ತಂದೆ. ಅದು ಯಾವಾಗ ಗೊತ್ತಾಗಬೇಕು, ಪುಸ್ತಕ ಓದಿ ಲಾಜಿಕ್ ಮಾಡಿ ಅಲ್ಲ. ಅದನ್ನ ಯಾರು ತಿಳಿದಿದ್ದಾರೆ ಅಲ್ಲಿ ಹೋಗಿ ಕೇಳಬೇಕು. ಅವನು ಹೋಗಿ ಬ್ರಹ್ಮರ್ಷಿ ಉದ್ದಾಲಕ ಒಬ್ಬ ಕ್ಷತ್ರಿಯನ ಹತ್ರ ಹೋಗಿ ಪಾಠ ಕೊಡ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತಿದೆ, ಇವನಿಗೆ ಗೊತ್ತಿಲ್ಲ. ಯಾರಿಗೆ ಗೊತ್ತಿದೆ ಅವನು ಗುರು, ಅವನು ಕ್ಷತ್ರಿಯ. ನಾವು ಬ್ರಾಹ್ಮಣರು, ಕ್ಷತ್ರಿಯ ನಮ್ಗಿನ ಕೆಳಗಿನವ್ರು, ಮಳೆಯಲ್ಲಿ ಹೋಗಿ ಕ್ಷತ್ರಿಯನ ಹತ್ರ ಪಾಠ ಕೂತ ಉದ್ದಾಲಕ. ಹಾಗಾಗಿ ಈ ಕಥಿತಃ ಶ್ರುತಃ ಅನ್ನೋದರ ಮಹತ್ವಕ್ಕೆ ಈ ಹಿನ್ನೆಲೆ ಹೇಳಿದೆ. ಭಗವಂತನ ಬಗ್ಗೆ ಹೇಳೋದು ದೊಡ್ಡ ಸಂಗತಿ ಅದು. ಯಾಕೆಂದ್ರೆ ಆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ದವರು ಬುಕ್ಕಿಶ್ ಆಗಿ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನು ಕೇಳೋದೇ ಜೀವನದಲ್ಲಿ ದೊಡ್ಡ ಭಾಗ್ಯ. ಆ ಕಥನ ಶ್ರವಣ, ಅದಕ್ಕೆ ಆಚಾರ ಕೊನೆಗೆ ಅದನ್ನು ಕಥಿತಃ ಶ್ರುತಃ. ಕೀರ್ತನ ಅನ್ನೋದು ವೈಯಕ್ತಿಕ, ಕಥನ ಅನ್ನೋದು ಸಮಷ್ಟಿ. ಆ ಸಮಷ್ಟಿಗೆ ಹೇಳುವಂತಹದ್ದು, ಅದನ್ನ ಸಿಗುವುದಿಲ್ಲ ಅಂತ ಅವಕಾಶ ಸಿಕ್ಕಿದ್ರೂ ತಿಳಿಯೋದಿಲ್ಲ ಅಂತ. ಆಶ್ಚರ್ಯೋ ವಕ್ತ ಕುಶಲಾನುಶಿಷ್ಟ. ಹೇಳುವವನು ಒಂದು ಅಚ್ಚರಿ, ಕೇಳುವವನು ಇನ್ನೊಂದು ಅಚ್ಚರಿ, ಕೇಳಿದ್ದು ಅರ್ಥವಾದರೆ ಮತ್ತೊಂದು ಅಚ್ಚರಿ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಅಂತ ಗೀತೆಯಲ್ಲಿ ತುಂಬಾ ಕಡೆ ಕೃಷ್ಣ ಹೇಳ್ತಾನೆ. ಅದಕ್ಕೋಸ್ಕರ ಯನ್ಮಾಂ ಪೃಚ್ಛಸಿ ಧರ್ಮಜ್ಞ ಕೇಶವಾರಾಧನಂ ಪ್ರತಿ, ಭಗವಂತನ ಆರಾಧನೆಯ ಬಗೆಗೆ ಕೇಳಬೇಕು ಅಂತ ನಿನಗೆ ಖಂಡಿತ ಅಲ್ಲ, ಶ್ರವಣ ಮಾಡಬೇಕು ಅಂತ. ನನ್ನ ಹೇಳಬೇಕು ಅಂತ ಕೇಳಿದೆಯಲ್ಲ, ನನ್ನ ಕಥನ, ನಿನ್ನ ಶ್ರವಣ. ಈ ಕಥಿತಃ ಶ್ರುತಃ ಇದೆರಡು ಬಹಳ ಸಂತೋಷದ ಸಂಗತಿ. ಆದ್ದರಿಂದ ನೀನು ಧರ್ಮಜ್ಞ ಅಂತ, ಧರ್ಮದ ಮರ್ಮವನ್ನು ತಿಳಿದವ. ಧರ್ಮ ಅಂದ್ರೆ ಯಾವುದು ಮಾಡಬೇಕಾದ್ದು ಯಾವುದು ಮಾಡಬಾರದು ಅನ್ನೋದು ಧರ್ಮ. ಧರ್ಮ ಅಂದ್ರೆ ಭಗವಂತ. ಭಗವಂತನನ್ನು ತಿಳಿದವನಾದ್ದರಿಂದ ನೀನು ಭಗವಂತನ ಬಗ್ಗೆ ಹೇಳಿ ಅಂತ ಹೇಳಿದಿ.
ಇದರಲ್ಲಿ ಹೇಗೆ ಹೇಳ್ತಿರ್ಲಿಲ್ಲ. ಯಾಕೆಂದ್ರೆ ನಿಮಿಷಂ ನಿಮಿಷಾರ್ಧಂ ವಾ ಮುಹೂರ್ತಮಪಿ ಭಾರ್ಗವ. ಇಲ್ಲಿ ಮತ್ತೆ ಅವನು ದಾನವಂತ ನಾಶನ ಭಾರ್ಗವ ಅಂತ ಹೇಳ್ತಾರೆ. ಪರಶುರಾಮ ಇರಬಹುದು, ಶಂಕರನಿಗೂ ಪರಶುರಾಮನಿಗೂ ಸಂವಾದ ಇರಬಹುದು, ಏನೂ ಅಂತ ಗೊತ್ತಾಗೋದಿಲ್ಲ. ನಾದಗ್ಧಾಶೇಷ ಪಾಪಾನಂ ಭಕ್ತಿರ್ಭವತಿ ಕೇಶವೇ. ಯಾಕೆಂದ್ರೆ ಒಂದು ಪುರಾಣದ ಪ್ರಕಾರ ಪರಶುರಾಮ ಹಾಗೆ ಕೃಷ್ಣ ಹೋಗಿ ಶಿವನನ್ನು ಕುರಿತು ತಪಸ್ಸು ಮಾಡಿದಾನೆ, ಹಾಗೆ ಪರಶುರಾಮನು ಹೋಗಿ ಶಿವನ ಹತ್ರ ಧನುರ್ವಿದ್ಯಾಭ್ಯಾಸ ಅಲ್ಲಿ ಅದು ಪರಶು ಅವನೇ ಕೊಟ್ಟದ್ದು ಅಂತ, ಶಿವನಿಂದ ಬಂದ ಖಂಡ ಪರಶು ಶಿವನ ಹತ್ರ ಹೋಗಿ ಶಸ್ತ್ರ ವಿದ್ಯಾಭ್ಯಾಸ ಮಾಡಿ ಶಿವನ ಶಿಷ್ಯನಾಗಿ ಇದ್ದ ಅಂತ ಅನ್ನತಕ್ಕಂಥದ್ದು ಒಂದು ಕಡೆ ಬರುತ್ತೆ. ಅದಕ್ಕೆ ಆ ರೀತಿ ಭಗವದ್ ಅವತಾರಗಳು ಮಾಡಬಹುದು, ಮಾಡಬಾರದು ಅಂತ ಏನೂ ಇಲ್ಲ ಲೋಕದಲ್ಲಿ. ಆಗ ನಡೆದ ಸಂಭಾಷಣೆ ಇರಬಹುದು ಪರಶುರಾಮನಿಗೂ ಶಿವನಿಗೂ. ಅದಕ್ಕೋಸ್ಕರವೇ ಆಚಾರ್ಯರು ಪರಶುರಾಮ ಸ್ತೋತ್ರ ಬರುವಾಗ ಶರ್ವವಂದಿತ ಅಂತ ವಿಶೇಷಣ ಹಾಕ್ತಾರೆ ಒಂದು ಕಡೆ, ದ್ವಾದಶ ಸ್ತೋತ್ರ ಬೇಕು ಅಂತ. ಯಾಕಂದ್ರೆ ಎಲ್ಲ ಕಡೆ ಎಲ್ಲ ರೂಪವು ಶರ್ವವಂದಿತ. ಅದು ಯಾಕೆ ಶರ್ವವಂದಿತ ಅಂದ್ರೆ ಪರಶುರಾಮ ಶರ್ವನಿಗೆ ವಂದನೆ ಮಾಡಿದ್ದಾನೆ ಅಂತ ಕಥೆಗಳು ಪುರಾಣ ಬರುತ್ತೆ, ಅದಕ್ಕೆ ಶರ್ವವಂದಿತ ಅಂತ ಇವರು ವಿಶೇಷಣ ಕೊಡ್ತಾರೆ. ಅದಕ್ಕೆ ಹೇಗೆ ಅರ್ಥ ಮಾಡಬೇಕು ಸಾತ್ವಿಕವಾದಂತಹ ಹಿನ್ನೆಲೆಯಲ್ಲಿ ಅಂತ. ನಿಮಿಷಂ ನಿಮಿಷಾರ್ಧಂ ವಾ ಮುಹೂರ್ತಮಪಿ ಭಾರ್ಗವ. ಒಂದು ನಿಮಿಷ ಅಂದ್ರೆ 60 ಸೆಕೆಂಡ್ಸ್ ಅಲ್ಲ. ಸಂಸ್ಕೃತದಲ್ಲಿ ನಿಮಿಷ ಅಂದ್ರೆ ನಿಮೇಷ, ಕಣ್ಣು ಎವೆ ಮುಚ್ಚಿ ತೆಗೆಯುವಷ್ಟು ಹೊತ್ತು. ಮುಚ್ಚಿ ತೆಗೆಯುವುದು ನಿಮಿಷ, ಮುಚ್ಚುವುದು ಅಥವಾ ತೆಗೆಯುವುದು ನಿಮಿಷಾರ್ಧ, ಅದರ ಅರ್ಧಾಂಶ. ಒಂದು ನಿಮೇಷ, ಒಂದು ಕಣ್ಣವೇ ಮುಚ್ಚಿ ತೆರೆಯುವಷ್ಟು ಹೊತ್ತು ಅಥವಾ ಮುಚ್ಚುವಷ್ಟು ತೆರೆಯುವಷ್ಟು, ಅದರ ಅರ್ಧಾಂಶ. ಅದಕ್ಕಿಂತಲೂ ಸಣ್ಣ ಫ್ರಾಕ್ಷನ್ ಮುಹೂರ್ತ. ಇದು ಯಾಕಂದ್ರೆ ನಿಜವಾಗಿ ಮುಹೂರ್ತ ಅಂದ್ರೆ 48 ನಿಮಿಷ. ಮುಹೂರ್ತ ಅಲ್ಲ, ಒಂದು ನಿಮಿಷ, ಅರ್ಧ ನಿಮಿಷ ಅಥವಾ ಮುಹೂರ್ತ ಅಂದ್ರೆ ಅದಕ್ಕಿಂತ ಸಣ್ಣದಾಗಬೇಕಲ್ಲ. ಅಥವಾ ಮುಹೂರ್ತ ಅಂದ್ರೆ ಮತ್ತೆ ಹೇಳುವುದು ದೊಡ್ಡದಾಗುವುದಲ್ಲ. ಒಂದು ಕಣ್ಣವೇ ಮುಚ್ಚುವುದರ ಒಳಗೆ ಅಷ್ಟು ಹೊತ್ತಾದರೂ ಅಥವಾ 48 ನಿಮಿಷ ಆದರೂ ಅಂದ್ರೆ ಅದು ವಾಕ್ಯ ಆಗುದು ಹೇಗೆ? ಅದನ್ನ ಇಲ್ಲಿ ಮುಹೂರ್ತ ಅಂದ್ರೆ 48 ನಿಮಿಷ ಅಲ್ಲ, ಇದು ಫ್ರಾಕ್ಷನ್. ಈಗ ನಿಮಿಷ ಅಂದ್ರೆ ನೀವು ಸೆಕೆಂಡ್ ಅಂತ ಇಟ್ಕೊಳ್ಳೋಣ ಸ್ಥೂಲವಾಗಿ. ನಿಮಿಷ ಅಂದ್ರೆ 1 ಸೆಕೆಂಡ್. ನಿಮಿಷಾರ್ಧ ಅಂತಂದ್ರೆ ಹಾಫ್ ಎ ಸೆಕೆಂಡ್. ಆಮೇಲೆ ಮುಹೂರ್ತ ಅಂದ್ರೆ ಫ್ರಾಕ್ಷನ್ ಆಫ್ ಎ ಸೆಕೆಂಡ್, ಇನ್ನೂ ಸಣ್ಣ ಫ್ರಾಕ್ಷನ್, 1/10 ಆಫ್ ಸೆಕೆಂಡ್, ಸಮಥಿಂಗ್ ಲೈಕ್ ದಟ್. ಒಂದು ಸೆಕೆಂಡಿನ ಒಂದು ಸಣ್ಣ ಫ್ರಾಕ್ಷನ್ ಕೂಡ ವ್ಯರ್ಥ ಆಗಬಾರದು ಭಗವಂತನ ಕಥೆಯಲ್ಲಿ. ನಿಮಿಷಂ ನಿಮಿಷಾರ್ಧಂ ವಾ ಮುಹೂರ್ತಂ ವಾಪಿ ಮುಹೂರ್ತಮಪಿ ಭಾರತ. ಇಷ್ಟು ಸಣ್ಣ ಅವಧಿಯಲ್ಲಿ ಭಕ್ತಿರ್ಭವತಿ ಕೇಶವೇ ನಾದಗ್ಧ ಅಶೇಷ ಪಾಪಾನಾಂ. ಇಷ್ಟು ಒಂದು ಕ್ಷಣಕಾಲ, ಅರ್ಧ ಕ್ಷಣ ಅಥವಾ ಒಂದು ಕ್ಷಣದ ಫ್ರಾಕ್ಷನ್ ಕೂಡ ಭಗವಂತನಲ್ಲಿ ಭಕ್ತಿ ಬರುವುದಿಲ್ಲ ಅಂತ. ಯಾರಿಗೆ? ಅದಗ್ಧ ಅಶೇಷ ಪಾಪಾನಾಂ. ನಮ್ಮ ಒಳಗಿರತಕ್ಕಂಥ ಪಾಪಗಳು ಸುಟ್ಟು ಹೋಗದೆ ಒಂದು ಕ್ಷಣಿಕವಾದ ಭಕ್ತಿ ಕೂಡ ಭಗವಂತನಲ್ಲಿ ಬರುವುದಿಲ್ಲ. ಶಾಶ್ವತವಾದ ಭಕ್ತಿ ಹೋಗಲಿ, ಒಂದು ಸೆಕೆಂಡ್ ಕಾಲ ಭಗವಂತನಲ್ಲಿ ಭಕ್ತಿ ಬರಬೇಕಾಗಿದ್ರು ಕೂಡ ಒಳಗಿರತಕ್ಕ ಎಲ್ಲ ಕಲ್ಮಶಗಳು ನಾಶವಾಗಬೇಕು ಅಂತ. ಪಾಪಗಳು ಸುಟ್ಟು ಹೋದ ಮೇಲೇನೆ ನಿಜವಾದ ಭಕ್ತಿ ಬರುವುದು. ನಾ ಅದಗ್ಧ ಅಶೇಷ ಪಾಪಾನಾಂ ಭಕ್ತಿರ್ಭವತಿ ಕೇಶವೇ. ಆದರೆ ಆ ಪಾಪಗಳನ್ನು ತೊಳೆದು ಭಕ್ತಿ ಮಾಡುವಂತಹದ್ದು ಅಷ್ಟು ದುರ್ಲಭ ಆದರೂ ಕೂಡ ಅದನ್ನು ಜೀವನದಲ್ಲಿ ಸಾಧಿಸಲೇಬೇಕು. ಯಾಕೆಂದ್ರೆ ಕಿಂತೇನ ಮನಸಾ ಕಾರ್ಯಂ ಎನ್ನ ತಿಷ್ಠತಿ ಕೇಶವೇ. ಭಗವಂತನಲ್ಲಿ ನಿಲ್ಲದ ಮನಸ್ಸು ಇದ್ದೇನು ಉಪಯೋಗ? ಕಿಂತೇನ ಮನಸಾ ಕಾರ್ಯಂ ಎನ್ನ ತಿಷ್ಠತಿ ಕೇಶವೇ. ಮನೋ ಮುಕ್ತಿಫಲಾವಾಪ್ತ್ಯೈ ಕಾರಣಂ ಸಪ್ರಯೋಜನಂ. ಮನಸ್ಸು, ಯಾವ ಮನಸ್ಸು ಸಪ್ರಯೋಜನ ಅಂತ ಅಂದ್ರೆ ಸುಪ್ರಯೋಜಿತ ಅಂತ. ಸಪ್ರಯೋಜನಂ ಅನ್ನೋದು ಅರ್ಥ ಆಗದೆ ಈಗೆಲ್ಲ ಸುಪ್ರಯೋಜಿತ ಅಂತ ಪ್ರಿಂಟ್ ಮಾಡಿದ್ದಾರೆ. ಸಪ್ರಯೋಜನ ಅಂದ್ರೆ ಸಫಲ ಅಂತ ಅರ್ಥ ಅಷ್ಟೇ. ಯಾವ ಮನಸ್ಸು ಸಫಲ ಅಂದ್ರೆ ಮುಕ್ತಿಫಲಾವಾಪ್ತಿಯೈ ಕಾರಣಂ, ಮುಕ್ತಿಗೆ ಸಾಧನವಾಗುವಂತಹ ಮನಸ್ಸು, ಭಗವಂತನಲ್ಲಿ ನೆಲೆ ನಿಂತು ಭಗವಂತನನ್ನು ಉಪಾಸನೆ ಮಾಡುವ, ಅದರಿಂದ ನಮ್ಮನ್ನು ಮುಕ್ತಿಯ ಕಡೆಗೆ ಕೊಂಡೊಯ್ಯುವ ಮನಸ್ಸು ಮಾತ್ರವೇ ಸಪ್ರಯೋಜನಂ ಸಫಲಂ. ಉಳಿದದೆಲ್ಲ ವ್ಯರ್ಥ. ಮನಸ್ಸು ಇದ್ರುವಂತೆ ಇರದಿದ್ರುವಂತೆ. ಹಾಗೆಯೇ ಇದಾಯಿತು, ಮನಸ್ಸಿನ ಬಗೆ ಆಯಿತು.